ಗುಡ್ ಮಾರ್ನಿಂಗ್ ಕರ್ನಾಟಕ. ಬಂಗ್ಲೆಗುಡ್ಡ ಅಲ್ಲಿ ಸಿಕ್ಕಿರುವಂಥ ಮೆಟೀರಿಯಲ್ಸ್, ಹ್ಯೂಮನ್ ರಿಮೈನ್ಸ್, ಮೂಳೆಗಳು, ಸ್ಕಲ್ಸ್, ಇದೆಲ್ಲ ಏನು ಹೇಳುತ್ತೆ ಗೊತ್ತಾ? ಯಾರೋ ಕೊಂದು ಯಾರಿಗೂ ಗೊತ್ತಿಲ್ದಿರ ಬಂಗ್ಲೆಗುಡ್ಡದಲ್ಲಿ ಈ ಹ್ಯೂಮನ್ನ ರಿಮೈನ್ಸ್ ಟ್ರ್ಯಾಶನ್ನು ತಂದು ಬಿಸಾಕಿ ತಮ್ಮನ್ನು ತಾವು ಬಚಾವ್ ಮಾಡಿಕೊಳ್ಳುವಂಥ ಕೆಲಸಕ್ಕೆ ಧರ್ಮಸ್ಥಳದಲ್ಲಿರೋ ಒಂದು ದೊಡ್ಡ ಗ್ಯಾಂಗ್, you can call it as a gang, you can call it as a criminal syndicate, you can call it as a ನಿರ್ಭೀತಿಯಿಂದ ಕೊಲೆ ಮಾಡಿ ಅತ್ಯಾಚಾರಗಳು ಮಾಡಿ ಸಾಯಿಸಿ ಬಿಸಾಕ್ತಾ ಇದ್ದಂಥ ಒಂದು ಗ್ಯಾಂಗ್ ಅಂತೂ ಧರ್ಮಸ್ಥಳದಲ್ಲಿ ಈಗ ಇದೆ ಅಂತ ಅದಕ್ಕೆ ಪುರಾವೆನೇ ಬಂಗ್ಲೆಗುಡ್ಡದಲ್ಲಿ ಸಿಕ್ಕಿರುವಂಥ ಸಾಕಷ್ಟು ಮೆಟೀರಿಯಲ್ಸ್. ನಾನು ಮೆಟೀರಿಯಲ್ಸ್ ಅಂತ ಯಾಕೆ ಹೇಳ್ತೀನಿ ಅಂತಂತಂದರೆ, ಇಷ್ಟು ದಿನ ಧರ್ಮಸ್ಥಳದ ವಿಚಾರದಲ್ಲಿ ಧರ್ಮದ ಲೇಪವನ್ನು ಆಯಿತು ರೀ, ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ಮೇಲೇ ಚಾರ್ಜಸ್ಸು, ಅವ್ರ ತಮ್ಮನ ಮಗನ ಮೇಲೇ ಚಾರ್ಜಸ್ಸು, ಅವ್ರ ಕುಟುಂಬದ ಮೇಲೇ ಚಾರ್ಜಸ್ಸು, ಅವರ ಸಾಕಿರುವಂಥ ಗೂಂಡಾಗಳ ಮೇಲೆ ಚಾರ್ಜಸ್ಸು. ವೈ ನಾಟ್, ಯು ಟೆಲ್ ಮಿ, ಯಾಕೆ ತನಿಖೆ ಆಗಬಾರ್ದು? ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ಕಾನೂನಿಗೇನು ದೊಡ್ಡವರ? ಐ ಡೋಂಟ್ ಥಿಂಕ್ ಸೊ. ನಮ್ಮ ದೇಶದಲ್ಲಿ ಯಡಿಯೂರಪ್ಪನ ತಗೊಂಬಂದು ಜೈಲಿಗೆ ಹಾಕಿದ್ವಿ, ಏನು ದೊಡ್ಡ ವಿಚಾರನ? ಕುಮಾರಸ್ವಾಮಿನ ತಗೊಂಬಂದು SIT ತನಿಖೆ ಮಾಡಿದ್ದೀವಿ. ಅವ MP ಪ್ರಜ್ವಲ್ ರೇವಣ್ಣನ್ಗೆ ಕನ್ವಿಕ್ಷನ್ನೇ ಕೊಟ್ಟಿದ್ದೀವಿ. ನರೇಂದ್ರ ಮೋದಿ ನಾನು ಡಿಗ್ರಿ ಮಾಡಿದ್ದೀನಿ ಅಂತ ತೋರ್ಸಪ್ಪ ಅಂತ ಕೇಳ್ತೀವಿ. ಒಬ್ಬ ಇಂದಿರಾ ಗಾಂಧಿಯನ್ನು ಎಮರ್ಜೆನ್ಸಿ ಟೈಮಲ್ಲಿ ಜಯಪ್ರಕಾಶ್ ನಾರಾಯಣ್, ಐ ಥಿಂಕ್ ಇಫ್ ಐಮ್ ನಾಟ್ ರಾಂಗ್, ಜಯಪ್ರಕಾಶ್ ನಾರಾಯಣ್ ಇಶ್ಯೂನೇ ಯಾರೋ ಗೊತ್ತಿಲ್ಲ ಅನ್ಕೊಂತೀನಿ, ತಗೊಂಬಂದು ಕೋರ್ಟ್ ಕಟ್ಟೆಗಳಲ್ಲಿ ಒಬ್ಬ ಪ್ರೈಮ್ ಮಿನಿಸ್ಟರ್ ಬಂದು ಕೋರ್ಟ್ ಕಟ್ಟೆಗಳಲ್ಲಿ ಇದ್ಕೊಂಡ್ರು. ಇತಿಹಾಸ ಇವರೆಲ್ಲರಿಗಿಂತ ದೊಡ್ಡವರ? ಐ ಡೋಂಟ್ ಥಿಂಕ್ ಸೊ, ಅಂಡ್ ಇಟ್ ಶುಡ್ ನಾಟ್ ಬಿ. ನಮ್ಮ ದೇಶದಲ್ಲಿ ದೊಡ್ಡದು ದೇಶದ ಸಂವಿಧಾನ, ಅದನ್ನೇ ಅಂಬೇಡ್ಕರ್ ಅವರು ಬರೆದಿರೋದು. ಆರ್ಟಿಕಲ್ 14 ಹೇಳುತ್ತೆ ಈಕ್ವಾಲಿಟಿ ಬಿಫೋರ್ ಲಾ. ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ತನಿಖೆಗೆ ದೊಡ್ಡವನಲ್ಲ. ಆತನ ಮೇಲೆ ಚಾರ್ಜಸ್ ಇದ್ರೆ ಆತನೇನು ದೊಡ್ಡವನೇನಲ್ಲ. ಆತನನ್ನ SIT ಅವರು ನೋಟಿಸ್ ಕೊಟ್ರೆ ಅದೇನು ದೊಡ್ಡ ವಿಚಾರನೇ ಅಲ್ಲ. ಈ ಹ್ಯಾಸ್ ಟು ಬೋ ದ ಪ್ರೋಸೆಸ್ ಆಫ್ ಲಾ. ಅದಕ್ಕೋಸ್ಕರನೇ ರಾಜ್ಯಸಭಾ ಮೆಂಬರ್ ಮಾಡಿರೋದು. ಏನಕ್ಕೆ? ಒಬ್ಬ ಜನಪ್ರತಿನಿಧಿಯಾಗಿ ತನಿಖೆಗೆ ಸಹಕಾರ ಮಾಡಲ್ಲ. ತನಿಖೆ ಮಾಡಬೇಕಾದ್ರೆ ಪ್ರತಿದಿನ 2 ತಿಂಗಳಿಂದ ಸ್ಪಾನ್ಸರ್ಡ್ ಯಾತ್ರೆಗಳಾಗತ್ತೆ. ಅಲ್ಲಿ ಯಾರೋ ಶೂಟ್ ಮಾಡಕ್ ಹೋದ್ರೆ ಗೂಂಡಾಗಳನ್ನ ಬಿಟ್ಟು ಬೆದರ್ಸಕ್ಕಾಗತ್ತೆ. ಇದುವರೆಗೂ ಅಲ್ಲಿರುವ ಗೂಂಡಾ ಗ್ಯಾಂಗ್ ಅನ್ನ ಇದುವರೆಗೂ SIT ಅವರು ಐಡೆಂಟಿಫೈ ಮಾಡಿಲ್ಲ. ಮಾಡಿದ್ರು ಕೂಡ ಅವ್ರಿಗೆ ನೋಟಿಸ್ ಕೊಟ್ಟಿಲ್ಲ. ಯಾಕೆ? ಬಂಗ್ಲೆಗುಡ್ಡ ಇಸ್ ದ ಬಿಗ್ಗೆಸ್ಟ್ ಎವಿಡೆನ್ಸ್ ಇನ್ ದ ಹಿಸ್ಟ್ರಿ ಆಫ್ ಮ್ಯಾನ್ ಕೈಂಡ್. ಕರ್ನಾಟಕದ ಇತಿಹಾಸದಲ್ಲಿ ಬಂಗ್ಲೆಗುಡ್ಡ ಇಸ್ ದ ಬಿಗ್ಗೆಸ್ಟ್ ಎವಿಡೆನ್ಸ್ ಫಾರ್ ಹ್ಯೂಮನ್ ಕಿಲ್ಲಿಂಗ್ಸ್, ವೇರ್ ಹ್ಯೂಮನ್ಸ್ ಆರ್ ಡಂಪ್ಡ್ ವಿತೌಟ್ ಎನಿ ಮರ್ಸಿ. ಕೊಲೆ ಮಾಡಿದವ್ರು ಯಾರು? ತಂದಾಕ್ದವ್ರು ಯಾರು? SIT ಈಗ ಉತ್ತರ ಹುಡುಕ್ಬೇಕಾಗಿದೆ. ನಿಮ್ಗೆ 20 ಜನ ಸಾಲಲ್ಲ ಈಗ. ಐ ಥಿಂಕ್ ಯು ಹ್ಯಾವ್ ಟು ಆಸ್ಕ್ ದ ಗೌರ್ಮೆಂಟ್ ಟು ಡಿಪ್ಲಾಯ್. ಬೇಕಾದ್ರೆ ನಾನು ಫ್ರೀ ಇದ್ದೀನಪ್ಪ. ಇದು ಇವ್ರಿಗೆ ಯಾರಿಗೆ ಸಿದ್ದರಾಮಯ್ಯನವ್ರಿಗೆ ಪವರ್ಸ್ ಇದೆ. ದೇ ಕ್ಯಾನ್ ಡಿಪ್ಲಾಯ್ ಪೀಪಲ್ ಲೈಕ್ ಮೀ ಇನ್ ಟು ದ SIT. SIT ಬೇಕಾದ್ರೆ ನನ್ನಂತವ್ರನ್ನೂ ಹಾಕ್ಬೋದು. CM ಅವ್ರಿಗೆ ಪವರ್ ಇದೆ, ಮಾಡಿ. ವಿ ವಿಲ್ ಆಲ್ ಹೆಲ್ಪ್ ಯು. ಬೇಕಾದ್ರೆ ಒಂದು 500 ಜನ ಅಡ್ವೊಕೇಟ್ಗಳು ನಿಷ್ಕಲ್ಮಶವಾಗಿ ಬೇಕಾದ್ರೆ ನಮ್ಮನ್ನು ಬೇಕಾದ್ರೆ ನೀವು ಬ್ರೈನ್ ಮ್ಯಾಪಿಂಗ್ ಹಾಕೊಳ್ಳಿ. ಐ ವಿಲ್ ಟಾಕ್ ಟು ಅಡ್ವೊಕೇಟ್ಸ್. ಒಂದು 500 ಜನ ಅಡ್ವೊಕೇಟ್ಸ್ SIT ಬೇಕಾದ್ರೆ ಸಹಾಯ ಮಾಡ್ಲಿಕ್ಕೆ ವಿ ವಿಲ್ ಅಸಿಸ್ಟ್ ದೆಮ್. ನಾವು ಅಸಿಸ್ಟ್ ಮಾಡ್ಲಿಕ್ಕೆ ರೆಡಿ ಇದ್ದೀವಿ. ಓಕೆ. ಅಂಡ್ ಕಮಿಂಗ್ ಸ್ಟ್ರೈಟ್ ಟು ನಮ್ಮ ಕರ್ನಾಟಕದ ಮಹಿಳಾ ಆಯೋಗ ಮೇಡಮ್ ಅವರು ನಾಗಲಕ್ಷ್ಮಿ ಚೌಧರಿನ, ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಬೈ ಪ್ರೊಫೆಷನ್ ಡಾಕ್ಟರು. ಈ ಮೇಡಮ್ ಅವರು ಯಾವಾಗಲೂ ರೀಲ್ಸ್ ಮಾಡ್ತಾ ಇರ್ತಾರೆ. ನಾನು ರೀಲ್ಸ್ ಅಲ್ಲಿ ಅವ್ರನ್ನ ನೋಡೋದು. ಏನೋ ಈಗ ಕಮಿಂಗ್ ಸ್ಟ್ರೈಟ್ ಟು ಪಾಯಿಂಟ್, ಇಲ್ಲೊಂದು ರಿಪೋರ್ಟ್ ಇದೆ, ನಾವು ಮಾಡಿರೋದಲ್ಲ. ಸಿದ್ದರಾಮಯ್ಯನವರು ಮಾಡಿಸಿರುವಂತ ರಿಪೋರ್ಟ್ ಅಪ್ಪ ಇದು. ಯಾವ್ದು ಗೊತ್ತಾ? ದಕ್ಷಿಣ ಕನ್ನಡ ಜಿಲ್ಲೆ ಪಂಚಾಯತಿ ನೇತ್ರಾವತಿ ಸಭಾಂಗಣ VS ಉಗ್ರಪ್ಪ ಇವರು, ಐ ಥಿಂಕ್ ಇಫ್ ಐ ಆಮ್ ನಾಟ್ ರಾಂಗ್, 23/1/2016 ಓಕೆ, ಮಾನ್ಯ ಇದೇ ರಿಪೋರ್ಟ್ ನೆನ್ನೆ ಹಾಕಿದ್ದೀನಿ. ಓಕೆ. ಈ ದಕ್ಷಿಣ ಕನ್ನಡ ಜಿಲ್ಲೆ ಪಂಚಾಯತ್ ನೇತ್ರಾವತಿ ಸಭಾಂಗಣ
ಇಲ್ಲೆಲ್ಲ ಫಿಗರ್ಸ್ ಎಲ್ಲ ಇದೆ, ನೀವೆಲ್ಲ ನೋಡ್ಕೊಳ್ಬೋದು. ನಾನು ನಿನ್ನೆ ಹಾಕಿದೆ, ಮತ್ತೆ ಬೇಕಾದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ತೀನಿ. ಓಕೆ, ಸೊ ಇದೊಂದು ಉಗ್ರಪ್ಪ ಕಮಿಟಿನ 2016ರಲ್ಲಿ ವಿಧಾನ ಪರಿಷತ್ ಸದಸ್ಯರು ಹಾಗೂ ಅಧ್ಯಕ್ಷರು ಮಹಿಳಾ ಮತ್ತು ಮಕ್ಕಳ ಮೇಲಿನ ಶೋಷಣೆ, ದೌರ್ಜನ್ಯ, ಅತ್ಯಾಚಾರ ನಿಯಂತ್ರಣ ಮತ್ತು ವರದಿ ನೀಡುವ ತಜ್ಞರ ಸಮಿತಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಫಾರಮ್ ಆಗತ್ತೆ. ಐ ಥಿಂಕ್ ಸಿದ್ದರಾಮಯ್ಯನ ಸರ್ಕಾರನೇ ಇತ್ತು. 2016ರಲ್ಲಿ ಫಾರ್ಮ್ ಮಾಡಿದ್ದಾರೆ, ನೋಡ್ಕೊಳ್ಳಿ ಬೇಕಾರೆ. ವೀನಿಸ್ ನೀರೋ, ವಸುಂಧರಾ ಭೂಪತಿ, ಜ್ಯೋತಿ ಪ್ರಭಾ, KS ವಿಮಲಾ. ಅಧ್ಯಕ್ಷರು ಬಂದ್ಬಿಟ್ಟು ಉಗ್ರಪ್ಪನವರು. ಓಕೆ, ವಿಧಾನ ಪರಿಷತ್ ಸದಸ್ಯರು. ಸಭೆಯಲ್ಲಿ ಹಾಜರಿದ್ದ ವ್ಯಕ್ತಿಗಳು ಡಾಕ್ಟರ್ KG ಜಗದೀಶು, ಉಮೇಶ್, ಸುರೇಶು, ಶಿವಾನಂದ. ಈ ಕಡೆ ನೋಡಿ ಎಲ್ಲ. ಸಿ, ದಿಸ್ ಇಸ್ ದ ರಿಪೋರ್ಟ್. ಇದು ದಕ್ಷಿಣ ಕನ್ನಡ ಸಂಬಂಧಪಟ್ಟಂಗೆ ಇದು ಉಗ್ರಪ್ಪನವರ ಕಮಿಟಿನಲ್ಲಿ ರಿಪೋರ್ಟ್ ಇದೆ. ಓಕೆ, ಇದು ಲೈಬ್ರರಿನಲ್ಲಿ ಇತ್ತು, ಸರ್ಕಾರಿ ಲೈಬ್ರರಿ. ಈ ಬುಕ್ ಒಂದೇ ಒಂದಿದ್ದು, ಅದು ಲೈಬ್ರರಿನಲ್ಲಿ ಇದೆ. ಸೊ ಸಮೌ ವಿ ಆರ್ ಏಬಲ್ ಟು ಗೆಟ್ ದಿಸ್ ಜೆರಾಕ್ಸ್ ಕಾಪೀಸ್. ಈ ಜೆರಾಕ್ಸ್ ಕಾಪೀಸ್ ನಾವು ತಗೊಂಡಿದ್ದೀವಿ. ಈ ರಿಪೋರ್ಟ್ ಅಲ್ಲಿ ತುಂಬಾ ಸೀರಿಯಸ್ ಆಗಿ ಒಂದಷ್ಟು ವರದಿಗಳನ್ನ ಉಗ್ರಪ್ಪನವರೇ ಮಾಡಿದ್ದಾರೆ. ಏನಂತ ಮಾಡಿದ್ದಾರೆ ಅಂದ್ರೆ, ಒಂದು ಈ ಸ್ಪೀಕ್ಸ್ ಅಬೌಟ್ ಯಾವ ಜಿಲ್ಲೆನಲ್ಲೂ ನಡೆದಿರುವ ಹತ್ಯಾಕಾಂಡದ ಹ್ಯೂಮನ್ ಮಿಸ್ಸಿಂಗ್ ಕೇಸುಗಳು, ಕೊಲೆಗಳು ಈ ಒಂದು ಬೆಳ್ತಂಗಡಿನಲ್ಲಿ ನಡೆದಿದೆ. ಬೆಳ್ತಂಗಡಿ ಮತ್ತೆ ಐ ಥಿಂಕ್ ಧರ್ಮಸ್ಥಳ ಕಡೆ ನಡೆದಿದೆ ಅಂತ ಅಬ್ಸರ್ವೇಷನ್ಸ್ ಇದೆ. ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, 2017ರಲ್ಲಿ ಈ ರಿಪೋರ್ಟ್ ಅನ್ನ ಉಗ್ರಪ್ಪ ಕಮಿಟಿಗೂ ಕೂಡ ಕೊಟ್ಟಿದ್ದಾರೆ, ಸರ್ಕಾರ ಕೊಟ್ಟಿದ್ದಾರೆ. ಯಾಕೆ ಇದ್ರ ಮೇಲೆ ಆಕ್ಷನ್ ಆಗಿಲ್ಲ? ನಮ್ಮ ಹೆಣ್ಮಕ್ಳು, ನಮ್ಮ ಪುಟ್ಟ ಹೆಣ್ಮಕ್ಳು ಕಾಣೆ ಆಗ್ತಾ ಇದ್ರೆ ಗೆದ್ದು ಬಂದಂತ ಸರ್ಕಾರಗಳೇನು ಗೆಣಸ್ಕೀಳ್ತಾ ಇದೆಯಾ? ಹೊಗಡೆ ಬಟ್ ಸರ್ಕಾರ ಮಕ್ಕಳ ಮತ್ತು ಮಹಿಳಾ ಆಯೋಗದ ಅಧ್ಯಕ್ಷರಾದಂಥ ಐ ಥಿಂಕ್ ಏನಪ್ಪ ಮನಸ್ಸು ಮತ್ತೆ ಹೋಗ್ತೀನಿ, ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರ, ನಿಮಗೆ ಈ ರಿಪೋರ್ಟ್ ನಿಮ್ಮ ಹತ್ರ ಇರ್ಬೋದು. ವಿ ಹ್ಯಾವ್ ಎ ಫೋಟೋ ಕಾಪಿ ಆಫ್ ದಿಸ್. ನಾವು ಫೋಟೋ ಕಾಪಿನ ತಗೊಂಡ್ಬಂದ್ವಿ. ಯಾಕೆಂತಂದ್ರೆ ನಮಗೆ ಬುಕ್ ಅವೈಲೇಬಲ್ ಇರಲಿಲ್ಲ. ನೋಡಿ, ಸರ್ಕಾರ ಇಂಥ ಇಂಪಾರ್ಟೆಂಟ್ ರಿಪೋರ್ಟ್ ಅನ್ನ ಬುಕ್ಕನ್ನ ಪ್ರಿಂಟ್ ಮಾಡಲ್ಲ, ಬಟ್ ವಿ ಹ್ಯಾವ್ ಎ ಫೋಟೋ ಕಾಪಿ ಆಫ್ ಇಟ್. ಆ ಬುಕ್ಕಿನ ಒಂದು ಪ್ರತಿಯನ್ನೇ ನಾವು ಜೆರಾಕ್ಸ್ ಕಾಪಿ ಮಾಡ್ಕೊಂಡ್ ತಗೊಂಡ್ಬಂದಿದ್ವಿ. ಈ ಒಂದು ರಿಪೋರ್ಟ್ ನಲ್ಲಿ ಬೆಳ್ತಂಗಡಿ ಧರ್ಮಸ್ಥಳದಲ್ಲಿ ಮಿಸ್ ಆಗಿರುವಂತ ಹೆಣ್ಣು ಮಕ್ಕಳ ವರದಿ ಇದೆ, ಸೀರಿಯಸ್ ಅಲಿಗೇಷನ್ಸ್ ಇದೆ, ಸೀರಿಯಸ್ ಅಬ್ಸರ್ವೇಷನ್ಸ್ ಇದೆ. 2016 ಅಲ್ಲಿ ಫಾರ್ಮ್ ಆಗಿ ಅದು 2017ರಲ್ಲಿ ಹೀಗೆ ಹೇಳ್ತೀರಲ್ಲ, ಅಲ್ಲೇ ಹೊಟ್ಟೆಗೆ ಗಲೀಜ್ ತಿನ್ನುವಂತ ಬಿಜೆಪಿ ಅವರ ಹೊಟ್ಟೆಗೆ ಗಲೀಜ್ ತಿಂದು ಬಂದು ಬಿಜೆಪಿ ಅಲ್ಲ, ಎಲ್ಲರೂ ಕಾಂಗ್ರೆಸ್ ಅಲ್ಲೂ ಒಂದು ಟೀಮ್ ಇದೆ. ಈ ಧರ್ಮಸ್ಥಳದಲ್ಲಿ ನಡೆದಿರುವ ಕೊಲೆಗಳ ಅತ್ಯಾಚಾರಗಳ ಪ್ರೊಟೆಕ್ಟ್ ಮಾಡಕ್ಕೆ ನಿಂತ್ಕೊಂಡಿರುವಂತ ಒಂದಷ್ಟು ಬೇವರ್ಸಿಗಳು ಎಲ್ಲಾ ಪಾರ್ಟಿನಲ್ಲಿದ್ದಾರೆ. ನಿಮ್ಮನ್ನ ಬೇವರ್ಸಿ ಯಾಕಾದೈತೆ ಅಂದ್ರೆ, ನಿಮ್ಮನೆ ಹೆಣ್ಮಕ್ಳನ್ನ ಪ್ರೊಟೆಕ್ಟ್ ಮಾಡ್ಕೊಂಡು ನಿಮ್ಮ ಮಕ್ಕಳನ್ನ ಪೊಲೀಸ್ ಸೆಕ್ಯೂರಿಟಿ ಸ್ಕೂಲ್ಗೆ ಕಾಲೇಜ್ ಕರ್ಸ್ಕೊಂಡು ಇಂಟರ್ನ್ಯಾಷನಲ್ ಟ್ರಿಪ್ ಓಡಿಸ್ಕೊಂಡು ಎಲ್ಲ ಮಾಡುವಂತ ಬೇವರ್ಸಿಗಳು ನೀವು, ಭ್ರಷ್ಟರು ನೀವು. ಅಲ್ಲಿ ನಡೆದಿರುವ ಅತ್ಯಾಚಾರ ಕಾಂಡಕ್ಕೆ ಬಂದು ನಿಮ್ದು ಎಲ್ಲ ಅಲ್ಲಾಡ್ಸ್ಬೇಕಾ ನಿಮ್ದು? ಮುಚ್ಕೊಂಡು ಮನೇಲಿರ್ರಿ. ವಿ ಡೋಂಟ್ ಇವನ್ ಕೇರ್ ವಾಟ್ ಯು ಆರ್. ಈ ರಿಪೋರ್ಟ್ ಪ್ರಕಾರ ದೇರ್ ಇಸ್ ಅ ಸೀರಿಯಸ್ ಅಲಿಗೇಷನ್. ಈ ಒಂದು ಉಗ್ರಪ್ಪನವರ ರಿಪೋರ್ಟ್ ಏನಿದೆ, ಇದರಲ್ಲಿ ತುಂಬಾ ಸೀರಿಯಸ್ ಅಲಿಗೇಷನ್ಸ್ ಇದೆ. ಯಾವ ಜಿಲ್ಲೆನಲ್ಲೂ ನಡೆದಿರುವಂತ ಮಿಸ್ಸಿಂಗು ಮತ್ತೆ ಐ ಥಿಂಕ್ ಕೊಲೆಗಳನ್ನ ಬೆಳ್ತಂಗಡಿ ಮತ್ತೆ ಧರ್ಮಸ್ಥಳದಲ್ಲಿ ನಡೆದಿದೆ ಅಂತ ಅಬ್ಸರ್ವೇಷನ್ ಉಗ್ರಪ್ಪನವರ ಅವರು ಮಕ್ಕಳ ಮತ್ತೆ ಹೆಣ್ಣು ಮಕ್ಕಳ ಮೇಲೆ ನಡೆಯುತ್ತಿರುವಂತ ಅತ್ಯಾಚಾರಗಳ ಬಗ್ಗೆ ಸಮಿತಿ ವರದಿ ಮಾಡಿದೆ. ಇದರ ಮೇಲೆ ಕರ್ನಾಟಕ ಮಹಿಳಾ ಆಯೋಗ, ನಾಗಲಕ್ಷ್ಮಿ ಚೌಧರಿ ಅವರೇ ಈ ಬುಕ್ ನ ಇಟ್ಕೊಂಡು ಪ್ರತಿ ಜಿಲ್ಲೆನಲ್ಲೂ ಆಗಿರುವಂತ ಅನ್ಯಾಯ, ಇದು 2016 ರಿಪೋರ್ಟ್, 17 ರಿಪೋರ್ಟ್, ಇದು 2025, 9 ವರ್ಷಗಳಲ್ಲಿ ಎಷ್ಟು ದೊಡ್ಡ ಇನ್ನೆಷ್ಟು ಸಮಸ್ಯೆಗಳಾಗಿರ್ಬೋದು. ಮತ್ತೊಂದು ಕಮಿಟಿನ ಯಾಕೆ ರಚನೆ ಮಾಡಲಿಲ್ಲ? ಮತ್ತೆ ಇದೇ ಕಮಿಟಿನ ಇಟ್ಕೊಂಡು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ, ಕರ್ನಾಟಕ ಮಹಿಳಾ ಮಕ್ಕಳ ಮತ್ತೆ ಮಹಿಳಾ ಆಯೋಗ ಏನಿದೆ, ಈ ಮಹಿಳಾ ಆಯೋಗ ಮೇಡಮ್ ನಾಗಲಕ್ಷ್ಮಿ ಚೌಧರಿ ಅವರ ಈ ರಿಪೋರ್ಟ್ ಅನ್ನು ಇಟ್ಕೊಂಡು ಯಾಕೆ ನೀವು ಇದುವರೆಗೂ ಧರ್ಮಸ್ಥಳವನ್ನ ಭೇಟಿ ಕೊಟ್ಟಿಲ್ಲ? ಮಕ್ಕಳ ಮತ್ತು ಮಹಿಳಾ ಆಯೋಗದ ಆಯ್ತು, ಭೀಮಾ ಏನೋ ಕೊಟ್ಟಿದ್ದು ಸುಳ್ಳು ಅಂತ ಅನ್ಕೊಂಡ್ಬಿಡೋಣ. ಉಗ್ರಪ್ಪನವರ ವರದಿನಲ್ಲಿ ವರದಿಯಾಗಿದೆ, ಲಂಕೇಶ್ ಪತ್ರಿಕೆನಲ್ಲಿ ವರದಿಯಾಗಿದೆ. ಆಮೇಲೆ ಇದು ಒಡಿಕೊಲ್ಲ ಧರ್ಮಸ್ಥಳದ ಬೆಳ್ತಂಗಡಿ ಪೊಲೀಸರ RTI ನಲ್ಲಿ 472 ಜನ ಮಿಸ್ ಆಗಿದ್ದಾರೆ ಅಂತ ಕಾಪಿ ಇದೆ. ನಿಮ್ಮ ಈಶ್ವರ್ ಖಂಡ್ರೆ ಅವರ ಅರಣ್ಯ ಇಲಾಖೆಯಲ್ಲಿ ಬಂಗ್ಲೆಗುಡ್ಡ ಬಂದ್ರು ಕೂಡ ಅಲ್ಲಿ ತಗೊಂಡಾಗ ಎಣಗಳನ್ನ ಬಿಸ ಹಾಕಿ ಅವ್ರು ಇವತ್ತು ಮೂಳೆಗಳಾಗಿದ್ರು ಕೂಡ ಅರಣ್ಯ ಅಧಿಕಾರಿಗಳು ತಮ್ಮ ರಿಪೋರ್ಟ್ ಅಲ್ಲಿ ಮೆನ್ಷನ್ ಮಾಡಿಲ್ಲ. ಅದನ್ನ ಬೆಳ್ತಂಗಡಿ ಪೊಲೀಸ್ ಅವ್ರಿಗೆ ಇವ್ರಿಗೆ ರಿಪೋರ್ಟ್ ಕೊಟ್ಟಿಲ್ಲ. ಆ ಭ್ರಷ್ಟ ಬೆಳ್ತಂಗಡಿ ಮತ್ತೆ
ಧರ್ಮಸ್ಥಳ ಬಾಯಲ್ಲಿ ಕೆಟ್ಟ ಪದ ಬರುತ್ತೆ, ಏನಂದ್ರೆ ಬೈಬಾರ್ದು ಅಂತ ಬೈತಾ ಇಲ್ಲ. ನನ್ನ ಫ್ರೆಂಡ್ ಒಬ್ರು ಹೇಳ್ತಾರೆ ಪದೇ ಪದೇ ಕೆಟ್ಟ ಪದ ಬಳಸ್ಬಿಡಿ ಅಂತ. ಐ ಡೋಂಟ್ ಮೈಂಡ್. ಇವ್ರುಗಳಿಗೆ ಇಲ್ಲೇ ಉಗಿಬೇಕ್ರಿ, ಆವಾಗಲೇ ಅವ್ರಿಗೆ ಬುದ್ಧಿ ಬರೋದು. ಅಂಡ್ ಕಮಿಂಗ್, ನಾನು ಕೇಳೋದೇನು ಅಂತಂದ್ರೆ, ಮಕ್ಕಳ ಮತ್ತು ಮಹಿಳಾ ಆಯೋಗದ ಅಧ್ಯಕ್ಷರಾದಂತ ಏನೋ ನಾಗಲಕ್ಷ್ಮಿ ಚೌಧರಿ ಅವರೇ, ಧರ್ಮಸ್ಥಳಕ್ಕೆ ನೀವು ಯಾಕೆ ಹೋಗಿಲ್ಲ? ಇಷ್ಟು ದೊಡ್ಡ ಹತ್ಯಾಕಾಂಡ ನಡೆದಿದೆಯಲ್ಲ, ನೀವೇ ವರದಿ ಕೊಟ್ಟಂತದ್ದು. ಎಲ್ಲೆಲ್ಲ ಹೋಗ್ತಿರಲ್ವಾ, ರೀಲ್ಸ್ ಮಾಡ್ತಿರಲ್ಲ, ಬಾಂಬೆನಲ್ಲಿ ರೀಲ್ಸ್ ಮಾಡ್ತೀರಾ, ಅಲ್ಲೆಲ್ಲ ಹೂನಾರಗಳು ಹಾಕ್ಸ್ಕೊಂಡು, JCB-ನಲ್ಲಿ ಹೂನಾರ ಹಾಕ್ಸ್ಕೊಂಡು ನೀವೇ ನಾಯಕರ ತರ ಪ್ರೊಜೆಕ್ಟ್ ಮಾಡ್ಕೊಂತಿರಲ್ಲ. ನಿಜವಾದ ನಾಯಕತ್ವ ಮಕ್ಕಳ ಮಹಿಳಾ ಆಯೋಗದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರೇ, ಧರ್ಮಸ್ಥಳಕ್ಕೆ ಹೋಗ್ರಿ. ಮತ್ತೆ ಅದೆಲ್ಲ ಬಿಟ್ಟಾಕಿ ಇನ್ನೊಂದು ಸೀರಿಯಸ್ ಅಲಿಗೇಷನ್ ಇದೆ ಉಗ್ರಪ್ಪನವ್ರ ರಿಪೋರ್ಟ್ ಅಲ್ಲಿ. ಆಳ್ವಾ ಕಾಲೇಜು, ಡಾಕ್ಟರ್ ಆಳ್ವಾಸ್ ಕಾಲೇಜ್ ಏನಿದೆ ಮೂಡಬಿದ್ರಿನಲ್ಲಿದೆ, ಅವರುಗಳು ಹಾಸ್ಟೆಲ್ಗೆ ಪರ್ಮಿಷನ್ ತಗೊಳ್ದಿರಾ ದೇ ಆರ್ ರನ್ನಿಂಗ್ ದ ಇನ್ಸ್ಟಿಟ್ಯೂಷನ್. ಅಕೌಂಟಬಿಲಿಟಿ ಇಲ್ಲ. ಆಮೇಲೆ ಅಲ್ಲಿ ಹಾಸ್ಟೆಲ್ಗೆ ಪರ್ಮಿಷನ್ ಇಲ್ಲ ಅಂದ್ರೂ ಕೂಡ ಹಾಸ್ಟೆಲ್ ನಡೆಸ್ತಾ ಇದ್ದಾರೆ. ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಅಕ್ಕಪಕ್ಕನೇ ಇಟ್ಕೊಂಡು ಅಲ್ಲಿ ಹಾಸ್ಟೆಲ್ ನಡೆಸ್ತಾ ಇದ್ದಾರೆ. ಅಲ್ಲೂ ಕಳೆದ 7-8 ವರ್ಷದಲ್ಲಿ 2010ರಿಂದ 15 ಸೂಸೈಡ್ ಪ್ರಕರಣಗಳಾಗಿದೆ. ದಟ್ ಇಟ್ ಕುಡ್ ಬಿ ಆಲ್ಸೋ ರೇಪ್ ಅಂಡ್ ಮರ್ಡರ್ ಅಂತೇಳಿ ಈ ರಿಪೋರ್ಟ್ ಅಲ್ಲಿ ಉಗ್ರಪ್ಪನವರು ಸ್ಪೆಸಿಫೈ ಮಾಡ್ತಾರೆ. ಆಳ್ವಾ ಕಾಲೇಜ್ ಮೇಲೆ ಉಗ್ರಪ್ಪನವ್ರ ರಿಪೋರ್ಟ್ ಮೇಲೆ ಯಾಕೆ ಆಕ್ಷನ್ ಆಗಿಲ್ಲ? ನನಗೆ ಯಾರೋ ಹೇಳಿದ ಪ್ರಕಾರ ಈ ಆಳ್ವಾ ಕಾಲೇಜ್ಗೂ ಸಹ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಫಂಡಿಂಗ್ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ವಿಚಾರ ಗೊತ್ತಾಗಿದೆ. ಈಗ ಆಳ್ವಾ ಕಾಲೇಜ್ ಕಂಟ್ರೋಲ್ ಅನ್ನ ಡಾಕ್ಟರ್ ವೀರೇಂದ್ರ ಹೆಗಡೆ ಫಂಡಿಂಗ್ ಮಾಡಿ ಮಡ್ಕೊಂಡಿದ್ದಾರೆ ಅಂತಂದ್ರೆ ಅದ್ರ ಮೇಲೆ ಆಕ್ಷನ್ ಮಾಡಕ್ಕೆ ಅವರು ಕೂಡ ಬಿಡಲ್ಲ. ಈಗ ಆಳ್ವಾ ಕಾಲೇಜಲ್ಲಿ ನಡೀತಾ ಇರುವಂತ ಈ ಇಲ್ಲಿಗಲ್ ಆಕ್ಟಿವಿಟೀಸ್ ಏನಿದೆ, ಒಂದು ಅಲ್ಲಿ ತಗೊಳ್ತಾ ಇರೋ ಫೀಸ್ಗೆ ಅಕೌಂಟಬಿಲಿಟಿ ಇಲ್ಲ ಅಂತ ಉಗ್ರಪ್ಪನವ್ರು ಮೆನ್ಷನ್ ಮಾಡಿದ್ದಾರೆ. ನಾನು ಮೆನ್ಷನ್ ಮಾಡ್ತಾ ಇಲ್ಲ. ದ ಚಾರ್ಜಸ್ ಇಸ್ ಫ್ರಮ್ ಉಗ್ರಪ್ಪನವರ ಕಮಿಟಿನಲ್ಲಿ ಎಲ್ಲ ಮೆನ್ಷನ್ ಆಗಿದೆ. ಉಗ್ರಪ್ಪನವ್ರ ಕಮಿಟಿ, ದಟ್ ಈಸ್ ದ ಬೈಬಲ್ ಫಾರ್ ಇವತ್ತು ನಡೀತಾ ಇರುವಂತ ಧರ್ಮಸ್ಥಳದ ಹತ್ಯಾಕಾಂಡಕ್ಕೆ 2016-17 ವರದಿ ಕೊಟ್ಟಿದ್ದಾರೆ ಉಗ್ರಪ್ಪನವರು. ಭೀಮನ ಕಂಪ್ಲೇಂಟ್ಗಿಂತ ಮುಖ್ಯವಾದದ್ದು ಈ ವರದಿ. ದಿಸ್ ಇಸ್ ದ ಬೈಬಲ್ ಫಾರ್ ನಮ್ಗೆ ಧರ್ಮಸ್ಥಳದಲ್ಲಿ ನಡೆಯುವಂತಹ ಹತ್ಯಾಕಾಂಡಕ್ಕೆ ಆಗಿರುವಂತಹ ಮಿಸ್ಸಿಂಗ್ ಹೆಣ್ಣುಮಕ್ಕಳ ಮತ್ತೆ ಮಕ್ಕಳ ವಿಚಾರಗಳಿಗೆ ಉಗ್ರಪ್ಪನವರ ರೆಕಾರ್ಡ್ ಇದೆ. ಅವರು MLC ಆಗಿದ್ರು, ಕಾಂಗ್ರೆಸ್ ಸರ್ಕಾರ ನಡೆಸಿದ್ದು, ತನಿಖಾ ವರದಿ ಇದೆ. ಜೊತೆನಲ್ಲಿ ಮೂಡಬಿದ್ರೆ ಆಳ್ವಾ ಕಾಲೇಜು ಬಗ್ಗೆ ತುಂಬಾ ಡೀಪ್ ಆಗಿ ಒಂದು 3 ಪೇಜ್ ಬರೆದಿದ್ದಾರೆ. ಎಲ್ಲಾ ಬರೀ ಇರೆಗ್ಯುಲಾರಿಟೀಸು. ಈ ಒಂದು ಆಳ್ವಾ ಕಾಲೇಜಲ್ಲಿ ನಡೆದಿರುವಂತ ಈ ಒಂದು ಹೆಣ್ಣು ಮಕ್ಕಳ ಕೊಲೆಗಳ ಬಗ್ಗೆ ಸರ್ಕಾರ ಇದುವರೆಗೂ ಯಾಕೆ ಕ್ರಮ ಮಾಡಿಲ್ಲ? ಉಗ್ರಪ್ಪನವರ ವರದಿ ಇಟ್ಕೊಂಡು. ನಾನ್ ಕೇಳೋದೇನು ಅಂತಂದ್ರೆ, ಮಹಿಳಾ ಆಯೋಗ, ಕರ್ನಾಟಕದ ಮಹಿಳಾ ಆಯೋಗದ ಅಧ್ಯಕ್ಷರಾದಂತ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರೇ ಆಳ್ವಾ ಕಾಲೇಜ್ ಯಾಕೆ ತಾವು ಭೇಟಿ ಕೊಟ್ಟಿಲ್ಲ? ಅಲ್ಲೇ ಹೋಗಿ ಒಂದೆರಡು ರೀಲ್ ಮಾಡಾಕರಿ, ನೋಡ್ತೀವಿ. ಅಟ್ಲೀಸ್ಟ್ ನಿಮ್ಗೆ ರೀಲ್ ಮಾಡಕ್ ಇಷ್ಟ, ನಮ್ಗೆ ನೀವು ಅಲ್ಲಿ ಭೇಟಿ ಕೊಡೋದು ಇಷ್ಟ. ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರೇ, ಕರ್ನಾಟಕ ಮಹಿಳಾ ಆಯೋಗದವ್ರೆ, ಮೂಡುಬಿದ್ರೆ ಆಳ್ವಾ ಕಾಲೇಜಿನ ವರದಿ 2016ರಲ್ಲಿ MLC ಉಗ್ರಪ್ಪನವರು ಕೊಟ್ಟಿದ್ದಾರೆ. ತುಂಬಾ ಕೆಟ್ಟದಾಗಿ ಕೊಟ್ಟಿದ್ದಾರೆ. ದ ಅಬ್ಸರ್ವೇಷನ್ ಇಸ್ ವೆರಿ ವೆರಿ ಬ್ಯಾಡ್. ವೈ ಬೀಯಿಂಗ್ ನೀವು ಮಹಿಳಾ ಆಯೋಗದ ಅಧ್ಯಕ್ಷರಾಗಿ ಯಾಕ್ರೆ ನೀವು ಇದಕ್ಕೆ ಮೂಡುಬಿದ್ರೆ ಆಳ್ವಾ ಕಾಲೇಜ್ ಯಾಕ್ರೆ ನೀವು ಭೇಟಿ ಕೊಟ್ಟಿಲ್ಲ? ವೈ ಯು ನಾಟ್ ಆಸ್ಡ್ ಯುವರ್ ಟೀಮ್ ಟು ಇನ್ವೆಸ್ಟಿಗೇಟ್ ವಾಟ್ ಈಸ್ ಹ್ಯಾಪನಿಂಗ್ ಅಂತ. ಹೋಗಿ ಅಲ್ಲೇ ಒಂದು ರೀಲ್ ಮಾಡಕ್ಕೆ ನಾವು ನೋಡ್ತೀವಿ. ನಿಮ್ಗೆ ರೀಲ್ ಮಾಡಕ್ಕೆ ಇಷ್ಟ, ನಮ್ಗೆ ನೀವು ಅಲ್ಲಿ ಹೋಗಿ ತನಿಖೆ ಮಾಡೋದಿಷ್ಟ. ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರೇ, ಇದು ನಿಮ್ಮ ಜವಾಬ್ದಾರಿ. ಅದರ್ವೈಸ್ ಡೆಫಿನೆಟ್ಲಿ ನೀವು ಅಲ್ಲಿ ಕೂತ್ಕೊಂಡಿರೋದು ಟೈಮ್ ಪಾಸ್ಗೆ ಅಂತ ನಾವು ನಿಜವಾಗ್ಲೂ ನಿಮ್ಮ ಮೇಲೆ ಅಲಿಗೇಷನ್ ಮಾಡಬೇಕಾಗತ್ತೆ, ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡಬೇಕಾಗತ್ತೆ. ಅಂಡ್ ವಿ ವಿಲ್ ಆಸ್ಕ್ ದ ಗವರ್ಮೆಂಟ್ ಟು ರೆಕಮೆಂಡ್ ಯು ಟು ರಿಮೂವ್ ಯು ಫ್ರಮ್ ದ ಪೋಸ್ಟ್. ನೀವು ಇದುವರೆಗೂ ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟಿಲ್ಲ. ರಾಷ್ಟ್ರೀಯ ಮಾನವ ಆಯೋಗಗಳು ಬಂದ್ಬಿಟ್ಟು ಧರ್ಮಸ್ಥಳಕ್ಕೆ ಭೇಟಿ ಕೊಡ್ತಾರೆ. ನೀವು ಇಲ್ಲಿರೋ ಅಂತ ಮಹಿಳಾ ಆಯೋಗದ ಅಧ್ಯಕ್ಷರು, ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷರು, ನೀವು ಧರ್ಮಸ್ಥಳಕ್ಕೆ ಭೇಟಿ ಕೊಡಲ್ಲ. ನೀವು ಇದಕ್ಕೆ ಆಳ್ವಾ ಕಾಲೇಜು ಮೂಡುಬಿದ್ರೆ ಅದಕ್ಕೂ ಕೊಡಲ್ಲ. ಉಗ್ರಪ್ಪನವರ ಕಮಿಟಿ ರಿಪೋರ್ಟ್ ಅಲ್ಲಿ ಇದೆ, ತರ್ಸ್ಕೊಳ್ಳಿ ಬೇಕಾದ್ರೆ. ನಿಮ್ಮ ಸರ್ಕಾರದ ರಿಪೋರ್ಟ್, ನಾನೇನ್ ಹೇಳ್ತಾ ಇಲ್ಲ, ಇದೇ ಸಿದ್ದರಾಮಯ್ಯನ ಸರ್ಕಾರದ ರಿಪೋರ್ಟ್ ಇದೆ. ನೀವ್ ಯಾಕಲ್ಲಿ ಭೇಟಿ ಕೊಡ್ತಾ ಇಲ್ಲ? ವೈ ಆರ್ ಯು ನಾಟ್ ಗಾನ್ ಟು ಮೂಡುಬಿದ್ರೆ? ರಾಷ್ಟ್ರೀಯ ಮಾನವ ಆಯೋಗಗಳು ಬಂದ್ಬಿಟ್ಟು ಧರ್ಮಸ್ಥಳಕ್ಕೆ ಬರ್ತವೆ, ನೀವ್ ಯಾಕ್ರಿ ಹೋಗಲ್ಲ? ಹೋಗಲ್ಲ ರೀಲ್ಸ್ ಮಾಡಿ. ನಾನೇ ಬೇಕಾದ್ರೆ ಬಂದು ಶೂಟ್ ಮಾಡ್ತೀನಿ ಬೇಕಾದ್ರೆ. ಐ ಡೋಂಟ್ ಹ್ಯಾವ್ ಎನ್ ಇಶ್ಯೂಸ್. ಓಕೆ, ನಿಮ್ಗೆ ರೀಲ್ಸ್ ಮಾಡಿ ಹಾಕೋದು ಅಭ್ಯಾಸ. ನಮ್ಗೆ ನಿಮ್ಮಂತ ಅಧ್ಯಕ್ಷರು ಕುಣಿಸಿದಾರಲ್ಲ, ನಿಮ್ಮನ್ನ ಬೇಡಿ ಕಾಡಿ ಕರ್ಕೊಂಡೋಗಿ ಅದನ್ನ ಇನ್ಸ್ಪೆಕ್ಷನ್ ಮಾಡೋ ಅಂತ ನಮಗೂ ಕೂಡ ಜವಾಬ್ದಾರಿ ಇದೆ. ಮಹಿಳಾ ಆಯೋಗದ ಅಧ್ಯಕ್ಷರು ಬರೀ ರೀಲ್ಸ್ ಎಲ್ಲ ಕಾಣಿಸ್ತಾರೆ ನನಗೆ. ಸೊ ಹಂಗಾಗಿ ರೀಲ್ಸೇ ಮಾಡಿ, ಧರ್ಮಸ್ಥಳಕ್ಕೆ ಹೋಗಿ ರೀಲ್ಸ್ ಮಾಡಿ, ಒಂದು 10 ಕ್ಯಾಮ್ರಾ ಎತ್ಕೊಂಡೋಗಿ ಅಟ್ಲೀಸ್ಟ್ ರೀಲ್ಸ್ ಮಾಡಿ. ವಿ ವಾಂಟ್ ಯು ಟು ಸ್ಟೆಪ್ ಇನ್. ಆ ಸಮಸ್ಯೆ ನಿಮ್ಮ ವಿಭಾಗದ್ದು, ನಿಮ್ಮ ಕರ್ನಾಟಕ ಮಹಿಳಾ ಆಯೋಗದ್ದು. ರಾಷ್ಟ್ರೀಯ ಮಾನವ ಆಯೋಗಗಳು ಧರ್ಮಸ್ಥಳಕ್ಕೆ ಬರ್ತದೆ, ಮೂಡುಬಿದ್ರೆ ಹೋಗ್ತಾರೆ, ನೀವ್ ಯಾಕ್ರಿ ಹೋಗಲ್ಲ? ಮತ್ತೆ ನಿಮ್ ಜವಾಬ್ದಾರಿ ಏನು? ಬರೀ ರೀಲ್ಸ್ ಮಾಡೋದಾ? ವಿ ಡೋಂಟ್ ಮೈಂಡ್. ಏನ್ರಿ ಎಲ್ಲ ಕಾಟಾಚಾರಕ್ಕೆ ಒಂದೊಂದು ಜಾಗದಲ್ಲಿ ಕೂತ್ಕೊಂಡಿದ್ದಾರೆ ಅನ್ಸುತ್ತೆ. ಅಂಡ್ ಬೈ ಪ್ರೊಫೆಷನ್ ಶಿ ಇಸ್ ಎ ಡಾಕ್ಟರ್. ನಾವು ಡಾಕ್ಟರ್ಗೆ ಹೆಚ್ಚಾಗಿ ಹೇಳಕ್ಕಾಗತ್ತಾ?
ನನಗೆ ಗೊತ್ತಿಲ್ಲ ಇದು ಅಪಾಯಿಂಟ್ಮೆಂಟ್ ಸಿಂಧುನ ಅಂತ ಡಾಕ್ಟರ್ ಮಹಿಳಾ ಆಯೋಗದ ಅಧ್ಯಕ್ಷರನ್ನ ಮಾಡಬಹುದಾ ಇಲ್ಲ ನನಗೂ ಅದು ಗೊತ್ತಿಲ್ಲ. ಬಟ್ ಈ ಸರ್ಕಾರ ಮಾಡಿದೆ, ನಾವು ಅದನ್ನ ಕೇಳಕ್ಕಾಗಲ್ಲ. ಬಂದು ಕೂತ್ಕೊಂಡಿದ್ದೀರಲ್ಲ, ಈಗ ರೀಲ್ಸ್ ಅಲ್ಲೇ ಹೋಗಿ ರೀಲ್ಸ್ ಮಾಡಿ, ಧರ್ಮಸ್ಥಳದಲ್ಲೇ ಹೋಗಿ ರೀಲ್ಸ್ ಮಾಡಿ. ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರೇ ರಾಷ್ಟ್ರೀಯ ಮಾನವ ಆಯೋಗ ಬಂದು ಅಲ್ಲಿ ಇನ್ಸ್ಪೆಕ್ಷನ್ ಮಾಡಿದೆ, ಬಂಗ್ಲೆಗೂಡದಲ್ಲಿ ರಾಶಿ ಸಿಕ್ಕಿದೆ. ನೀವು ಕೊಟ್ಟಿದ್ದ ರೆಕಮೆಂಡೇಶನ್ ಮೇಲೆ ಸರ್ಕಾರ SIT ಫಾರ್ಮ್ ಮಾಡಿದೆ. ನೀವ್ಯಾಕೆ ಭೇಟಿ ಕೊಟ್ಟಿಲ್ಲ ಧರ್ಮಸ್ಥಳಕ್ಕೆ? ಭಯನಾ? ಐ ಥಿಂಕ್ ಶಿ ಸ್ಕೇರ್ಡ್. ಮೂಡುಬಿದ್ರೆನಲ್ಲಿ ಇದೆ ನೋಡಿ, ನಮ್ಮ ಹತ್ರ ಜೆರಾಕ್ಸ್ ಕಾಪಿ ಇದೆ. ಅಂಡ್ ಐ ರಿಟರ್ನ್ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ನೀವು ಭೇಟಿ ಕೊಟ್ಟಿಲ್ಲ, ನಿಮ್ಮ ಮೇಲೆ ಡೆಫಿನೆಟ್ಲಿ I will ask the government and I'll ask the governor to remove you from the post. ನೀವೇನ್ ಅನ್ಕೊಂಡಿದ್ದೀರಾ? You're sitting there for no work? No, we have a lot of work. ಉಗ್ರಪ್ಪನವರ ಕಮಿಟಿ ಮೇಲೆ ನೀವು ಅಪ್ಡೇಟೆಡ್ ರಿಪೋರ್ಟ್ ಅನ್ನ ತಗೊಳ್ಳಿ, ರೆಕಮೆಂಡ್ ಮಾಡಿ ಸರ್ಕಾರಕ್ಕೆ. ಮತ್ತೊಮ್ಮೆ ಉಗ್ರಪ್ಪನವ್ರನ್ನ ಮತ್ತೆ ಕಮಿಟಿ ಫಾರ್ಮ್ ಮಾಡಿ, ಇದ್ರ ಮೇಲೆ ಅಪ್ಡೇಟ್ಸ್ ಏನಾಗಿದೆ, ಆಕ್ಷನ್ ಏನಾಗಿದೆ ಅದನ್ನ ಮಾಡ್ಕೊಳ್ಳಿಕ್ಕೆ ರೆಕಮೆಂಡೇಶನ್ ಮಾಡ್ರಿ. ನೀವ್ ಏನ್ರಿ ಮಾಡ್ತೀರಾ ಕೂತ್ಕೊಂಡಲ್ಲಿ? ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರೇ, ವೈ ಶುಡ್ ವಿ ಬಿಲೀವ್ ಯು? ಫಾರ್ ವಾಟ್ ವಿ ಶುಡ್ ಬಿಲೀವ್ ಯು? ನೀವು ಮಾಡೋ ರೀಲ್ಸ್ಗೋಸ್ಕರ ನಾವು ಕಾಯ್ಕೊಂಡು ಕೂತ್ಕೊಂಡು, ವಿ ಡೋಂಟ್ ವಾಂಟ್ ಯುವರ್ ರೀಲ್ಸ್, ವಿ ವಾಂಟ್ ಯುವರ್ ಆಕ್ಷನ್, ವಿ ವಾಂಟ್ ಯುವರ್ ಆಪರೇಷನ್ಸ್. ಅಲ್ಲಿ ಹೋಗಿ ಆಪರೇಷನ್ಸ್ಗೆ ಧರ್ಮಸ್ಥಳಕ್ಕೆ ಕರ್ನಾಟಕ ಮಹಿಳಾ ಆಯೋಗದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಹೋಗ್ಬೇಕು, ತಾವು ಭೇಟಿ ಕೊಟ್ಟು ವರದಿಯನ್ನು ಕೊಡಬೇಕು. ವಿ ವಾಂಟ್ ಅನ್ ಇಂಟ್ರಿಮ್ ರಿಪೋರ್ಟ್ ಅಟ್ ಲೀಸ್ಟ್ ಫ್ರಮ್ ಯುವರ್ ಮೌತ್. ನೀವು ನಮಗೆ ಮಾತು ಹೇಳ್ಬೇಕು ಇಲ್ಲಿ ಏನಾಗ್ತಾ ಇದೆ ಅಂತ. ವೈ ಕಾಂಟ್ ಯು ವಿಸಿಟ್ ಧರ್ಮಸ್ಥಳ? ಆಮೇಲೆ ಇದೇ ಉಗ್ರಪ್ಪನವರ ರಿಪೋರ್ಟ್ ಅಲ್ಲಿ ಏನೋ ಮೂಡುಬಿದಿರೆಯ ಆಳ್ವ ಕಾಲೇಜು ಅನಧಿಕೃತವಾಗಿ ನಡೀತಾ ಇದೆ, ಅಲ್ಲಿ ಅನಧಿಕೃತವಾಗಿ ಹಾಸ್ಟೆಲ್ಸ್ ಇದೆ, ಹೆಣ್ಮಕ್ಳು ಗಂಡು ಮಕ್ಕಳನ್ನ ಅಕ್ಕಪಕ್ಕನೆ ಕುಣಿಸಿ ದೇ ಆರ್ ವಾಲಿಡೇಟಿಂಗ್ ದ ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಎಜುಕೇಶನ್ ಅಂತ ಹೇಳಿ, ಆಮೇಲೆ ಪರ್ಮಿಷನ್ ಇಲ್ದಿರೋ ಹಾಸ್ಟೆಲ್ಗೆ ನಡೆಸ್ತಾ ಇದ್ದಾರೆ. ಅಲ್ಲಿ ಸುಮಾರು 8 ರಿಂದ 10 ಹೆಣ್ಣು ಮಕ್ಕಳು ಸತ್ತೋಗಿದ್ದಾರೆ. ನಾನಾ ರೀತಿಯಲ್ಲಿ ಶಂಕಾಸ್ಪದವಾದ ಇದ್ರ ಮೇಲೆ ತನಿಖೆ ಮಾಡಿ ಅಂತ ಹೇಳಿ ಉಗ್ರಪ್ಪನವ್ರು ರಿಪೋರ್ಟ್ ಕೊಟ್ಟಿದ್ದಾರೆ. 2016 2025 10 ವರ್ಷ ಕಳೆದಿದೆ. ಇದ್ರ ಮೇಲೆ ಏನ್ ಆಕ್ಷನ್ ಆಗಿದೆ? ಆಳ್ವ ಕಾಲೇಜ್ ಮೇಲೆ ಏನ್ ಆಕ್ಷನ್ ಆಗಿದೆ? ಮೂಡುಬಿದ್ರೆ ಆಳ್ವ ಕಾಲೇಜು ಡಾಕ್ಟರ್ ವೀರೇಂದ್ರ ಹೆಗ್ಡೆ ಫಂಡಿಂಗ್ ಮಾಡ್ತಾ ಇದ್ದಾರೆ, ಅವ್ರಿಗೂ ಲಿಂಕ್ ಇದೆ, ಅದಕ್ಕೋಸ್ಕರ ಆಕ್ಷನ್ ಆಗಿಲ್ಲ ಅಂತ ಜನ ಮಾತಾಡ್ತಾರೆ. ವಿ ವಾಂಟ್ ಎವ್ರಿಥಿಂಗ್ ಟು ಬಿ ಇನ್ವೆಸ್ಟಿಗೇಟೆಡ್. ಮೂಡುಬಿದ್ರೆ ಆಳ್ವ ಕಾಲೇಜ್ ಮೇಲೆ ಆಕ್ಷನ್ ಆಗಬೇಕಾಗಿದೆ. ನೀವ್ ಯಾಕೆ ಆಕ್ಷನ್ ಮಾಡಲ್ಲ? ಯಾಕೆ ಸರ್ಕಾರಕ್ಕೆ ಒತ್ತಡ ಆಗ್ತಾ ಇದಾರಾ? ಇನ್ಫ್ಲೂಯೆನ್ಸ್ ಮಾಡ್ತಾ ಇದಾರ ಆಳ್ವ ಕಾಲೇಜವರು? ವೀರೇಂದ್ರ ಹೆಗ್ಡೆ ಅವರನ್ನ ಆಳ್ವ ಏನೋ ಇನ್ಫ್ಲೂಯೆನ್ಸ್ ಮಾಡ್ತಾ ಇದಾರಾ? ಅಥವಾ ಧರ್ಮದ ಹೆಸರಲ್ಲಿ ವಿರೋಧ ಪಕ್ಷವರನ್ನ ಇನ್ಫ್ಲೂಯೆನ್ಸ್ ಮಾಡ್ತಾರೆ? ವಿ ಡೋಂಟ್ ವಾಂಟ್. ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರೇ, ನಮ್ಗೆ ನಿಮ್ ರೀಲ್ಸ್ ಬೇಡ್ರಿ ಮೇಡಮ್. ಧರ್ಮಸ್ಥಳಕ್ಕೆ ಹೋಗಿ ರೀಲ್ಸ್ ಮಾಡಕ್ಕೆ ನೋಡ್ತೀವಿ, ಬಟ್ ವಿ ವಾಂಟ್ ಯುವರ್ ರಿಯಲ್ ಆಕ್ಷನ್. ಧರ್ಮಸ್ಥಳದಲ್ಲಿ ರಾಶಿ ಬಂಗ್ಲೆಗೂಡದಲ್ಲಿ ಸಿಕ್ಕಿದೆ. ಎಷ್ಟು ನೋವಾಗುತ್ತೆ ಗೊತ್ತಾ? ಅವರೆಲ್ಲ ಅಲ್ಲಿ ಸತ್ತವರೆಲ್ಲ ಡಾಕ್ಟರ್ ಆಗ್ಬೇಕಂತಿದ್ರು, ಇಂಜಿನಿಯರ್ ಆಗ್ಬೇಕಂತಿದ್ರು, ನಂತರ ಅಡ್ವೊಕೇಟ್ ಆಗ್ಬೇಕಂತಿದ್ರು, ಹೆಂಡತಿ ಮಕ್ಕಳ ಜೊತೆ ಸುಖವಾಗ್ಬೇಕಂತಿದ್ರು, ಎಲ್ಲೆಲ್ಲಿ ಟ್ರಿಪ್ ಆಗ್ಬೇಕು ಅಂತಿದ್ರು, ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡ್ಬೇಕಂತಿದ್ರು. ಅಂತವ್ರನ್ನೆಲ್ಲ ತಮ್ಮ ದುರುಪಯೋಗಕ್ಕೆ ಮಾಡ್ಕೊಂಡು ಹೊಡೆದು ಸಾಯಿಸಾಕಿ ಈ ಬೇವರ್ಸಿ ನನ್ನ ಮಕ್ಕಳು ಆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು, ಬೊಟ್ಟೆಗೆ ಗಲೀಜ್ ತಿನ್ಕೊಳೋ ಅಂತ ಅಧಿಕಾರಿಗಳು ಒಂದು ರಿಪೋರ್ಟ್ ಹಾಕಿಲ್ಲ ಬಂಗ್ಲೆಗುಡ್ಡದ ಬಗ್ಗೆ. ನಿಮ್ಮ ಜುಡಿಷನ್ ಕೆಳಗಡೆ, ಅರಣ್ಯ ಅಧಿಕಾರಿ ಜುಡಿಷನ್ ಕೆಳಗಡೆ ಆ ಬಂಗ್ಲೆಗುಡ್ಡ ಬರ್ತದೆ, ಅಲ್ಲಿ ರಾಶಿ ಬಾಯ್ನೋ ಇದು ಬಿದ್ದಿದೆ. ಬೇವರ್ಸಿ ನನ್ನ ಮಕ್ಕಳ ಎಂಜಲ್ ತಿನ್ಕೊಂಡು ನೀವು ಯಾವ ಸೀಮೆ ರೇಂಜ್ ಆಫೀಸರು ರಿಪೋರ್ಟ್ ಹಾಕಿಲ್ಲ ಅಂದ್ಮೇಲೆ, ನಿಮ್ ರಿಪೋರ್ಟ್ ಅಲ್ಲಿ ಇಲ್ಲ ಅಂದ್ಮೇಲೆ ಅದ್ ಹೆಂಗ್ ಬಂತು? ಅಲ್ಲಿ ರಾಶಿ ಹೆಂಗೋ ಬಂತಲ್ಲಿ? ಬೇವರ್ಸಿ ನನ್ನ ಮಕ್ಕಳ, ನಿಮ್ಮನ್ನ ಸರ್ಕಾರಿ ಅಧಿಕಾರಿಗಳು ಅಂತ ಹೇಳ್ಬೇಕಾ? ಬೇವರ್ಸಿಗಳ ನೀವು ರಿಪೋರ್ಟ್ ಹಾಕಿಲ್ಲ ರೇಂಜ್ ಆಫೀಸರ್. ನೀನು ಬಂಗ್ಲೆಗುಡ್ಡ ಅರಣ್ಯ ಅಧಿಕಾರಿಗಳ ಕಡೆ ಬರ್ತಾರೆ, ನೀವ್ ಯಾಕೋ ರಿಪೋರ್ಟ್ ಹಾಕಿಲ್ಲ ಅಲ್ಲೇ? ಯಾಕೋ ರಿಪೋರ್ಟ್ ಹಾಕಿಲ್ಲ ಅಲ್ಲೇ? ಬೇವರ್ಸಿಗಳ ಅವ್ರು ಬಿಡು, ಅವ್ರು 3 ಬಿಟ್ಟು ಬಿಟ್ಟಿದ್ದಾರೆ. ಬೆಳ್ತಂಗಡಿ ಪೊಲೀಸು, ಧರ್ಮಸ್ಥಳದ ಪೊಲೀಸು 3 ಬಿಟ್ಟು ಬಿಟ್ಟವ್ರೆ. ಅವ್ರು ಅಲ್ಲಿ ಸರ್ಕಾರಿ ಸಂಬಳ ಇಸ್ಕೊಂಡು ಕೆಲಸ ಮಾಡ್ತಾ ಇರೋದೇ ಅಲ್ಲಿರುವ ಕೊಲೆಗಾರರಿಗೋಸ್ಕರ. ಅದು ಕನ್ಫರ್ಮ್ ಆಗಿದೆ. ಮತ್ತೆ ಅರಣ್ಯ ಅಧಿಕಾರಿಗಳು ನೀವೇನ್ ಮಾಡ್ತಾ ಇದ್ದೀರಾ? ಇನ್ನೊಂದು ಹೆಜ್ಜೆ ಧರ್ಮಸ್ಥಳ ಗ್ರಾಮ ಪಂಚಾಯತಿಯವರು ಕೊಲೆಗಾರನಿಗೋಸ್ಕರ ಹಳೆ ರೆಕಾರ್ಡ್ಗಳನ್ನೆಲ್ಲ ಸುಟ್ಟಾಕಿ ಒಂದು ಹೊಸ ರೆಕಾರ್ಡೇ ಸೃಷ್ಟಿ ಮಾಡಿದ್ದಾರೆ. ನಾಚಿಕೆ ಮಾನ ಮರ್ಯಾದಿಲ್ಲೇ. ಜೈಲಲ್ಲಿ ಕಂಬಿ ಎಣಿಸ್ತೀರಾ? ಧರ್ಮಸ್ಥಳ ಗ್ರಾಮ ಪಂಚಾಯತಿಯವರು ಮತ್ತೆ ಅರಣ್ಯ ಅಧಿಕಾರಿ, ರೇಂಜ್ ಆಫೀಸರು, ನಿಮ್ಮ ಮೇಲಿರೋ ಅಧಿಕಾರಿ, ಧರ್ಮಸ್ಥಳ ಪೊಲೀಸರು, ಬೆಳ್ತಂಗಡಿ ಪೊಲೀಸರು, ನೀವು ಜೈಲಲ್ಲಿ ಕಂಬಿ ಎಣಿಸ್ತೀರಾ ಕಣ? ಜೈಲಲ್ಲಿ ಕಂಬಿ ಎಣಿಸ್ತೀರಾ? ದಿನ ದೂರ ಇಲ್ಲ ನಿಮ್ಗೆ. ಬೇವರ್ಸಿಗಳು ತಗೊಂಬಂದು ನೀವೆಲ್ಲ ಪಬ್ಲಿಕ್ ಸರ್ವೆಂಟ್, ಸಾರ್ವಜನಿಕ ಸೇವಕರು, ನೀವೇನೋ ಅನ್ಕೊಂಡ್ಬಿಟ್ಟಿದ್ರಲ್ಲ, ಯೂನಿಫಾರ್ಮ್ ಹಾಕೊಂಡಿದ ತಕ್ಷಣ ನೀವೇನ್ ರಾಜ್ರೇನೋ? ಬೇವರ್ಸಿಗಳು ತಗೊಂಬಂದು ಸಂಬಳ ಇಸ್ಕೊಳೋದು, ನಮ್ ಟ್ಯಾಕ್ಸ್ ಅಲ್ಲಿ ಕೆಲಸ ಮಾಡೋದು ಕೊಲೆಗಾರಗೋಸ್ಕರ, ಮತ್ತೆ ಆರ್ಸಿಮೆಗೋಸ್ಕರ ರಾಜೀನಾಮೆ ಬಿಟ್ಟು ತೊಲಗರೋ ನೀವೆಲ್ಲ. ಏನಕ್ಕೆ ಸಾಯ್ಕೊಂಡು ಆದ್ರೂ ನಿಮ್ಮನ್ನ ಬಿಡಲ್ಲ. ವಿ ವಿಲ್ ಎನ್ಶೂರ್ ಯು ಆರ್ ಇನ್ ಜೈಲ್. ನೀವೇನ್ ಅನ್ಕೊಂಡ್ಬಿಟ್ಟಿದ್ದೀರಾ? ಕೊಲೆಗಾರ ಎಷ್ಟೇ ದೊಡ್ಡನಾಗ್ಲಿ ಬಿಡೋ. ದೇಶದಲ್ಲಿ ಸಂವಿಧಾನ ಬದುಕಿದೆ, ಈ ದೇಶದಲ್ಲಿ ಕೋರ್ಟ್ಗಳು ಬದುಕಿದೆ, ಈ ದೇಶದಲ್ಲಿ ನಮ್ಮಂತವ್ರು ಬದುಕಿದ್ದೀವಿ. ಅಲ್ಲಿವರೆಗೂ ಏನು ಕೂಡ ಅನ್ಯಾಯಕ್ಕೆ ನಾವು ಬಿಡಲ್ಲ. ಓಕೆ, ವಾಟ್ ಎವರ್ ಇಟ್ ಇಸ್ ಸೆಡ್ ಅಂಡ್ ಡನ್, ಒನ್ ಥಿಂಗ್ ಇಸ್ ಸರ್ಟನ್.
ಆ ಬಂಗ್ಲಗುಡ್ಡದಲ್ಲಿ ಸಿಕ್ಕಿರುವಂತ ರಾಶಿ ಮೈಯೆಲ್ಲ ಜಮ್ ಅನ್ನುತ್ತಾರೆ. ಯಾರನ್ನ ಹೊಡೆತಂದ ಅಲ್ಲಿ ಹಾಕಿದ್ರು ರೀ. ವರ್ಷಾನ್ಗಟ್ಲೆ ಕೊಲೆ ಮಾಡೋರೆ, ಬೇವರ್ಸಿಗಳನ್ನ ಅರೆಸ್ಟ್ ಮಾಡಿಲ್ಲ. ಯಾವ್ದಾದ್ರು ಸಣ್ಣ ಪುಟ್ಟ ಪರ್ಸ್ ಕದ್ರೆ ಅವನಿಗೆ 3rd ಡಿಗ್ರಿ ಟ್ರೀಟ್ಮೆಂಟ್ ಕೊಡುವಂತ ಪೊಲೀಸರು ಈಗ ಆಕ್ಷನ್ ಮಾಡ್ರೋ? ಯಾಕೆ ಕೆಳಗಡೆ ಇಲ್ವೋ ರಸ? ಕೆಳಗಡೆ ರಸ ಇರ್ಬೇಕಲ್ವಾ? ರಸ ಇಲ್ಲ ನಿಮ್ಗೆ. ಅದೇನಿದ್ರು ನಮ್ಮಂತವ್ರ ಮೇಲೆ ಫೇಕ್ ಫಾಲ್ಸ್ FIR ಮಾಡಿ ಬನ್ನಿ ಪ್ಲೀಸ್ 35 ಬ್ರಾಕೆಟ್ ಅಲ್ಲಿ 1 ನಿಮ್ಗೆ ನೋಟಿಸ್ ಕೊಟ್ಟಿದ್ದೀವಿ ಬನ್ನಿ. ಯಾಕೆ ಬಂದಿದ್ದಾಯ್ತಲ್ಲ, ಬಂದು ಕಿತ್ತು ಕೂಡಿದೆ ಎಲ್ಲ ಹೈಕೋರ್ಟ್ಗೆ ಹಾಕಿದ್ದೀನಿ. ಈಗ ಇನ್ನು ಆಕ್ಷನ್ ಆಗ್ಬೇಕು. ಈಗ ನಮ್ಗೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಒಂದು ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟು ಒಂದು ಇಂಟ್ರಿಮ್ ರಿಪೋರ್ಟ್ ಅನ್ನ ನೀವು ಎಕ್ಸ್ಟ್ರಾಕ್ಟ್ ಮಾಡಿ ನಮ್ಗೆ ತಿಳಿಸಬೇಕು ಏನಾಗ್ತಾ ಇದೆ ಅಲ್ಲಿ ಅಂತ. ಒಂದು, ಯಾಕಂದ್ರೆ ನೀವು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಬರೆದಂತ ಲೆಟರ್ ಮೇಲೆ SIT ಫಾರಂ ಆಗಿರೋದು. ನೀವು SIT ಅನ್ನ ಮಾನಿಟರ್ ಮಾಡಿಲ್ಲ ಅಂತಂದ್ರೆ, ಇಂಟ್ರಿಮ್ ರಿಪೋರ್ಟ್ ತಗೊಂಡಿಲ್ಲ ಅಂತ ನೀವು ಬರ್ದಿರೋ ರಿಪೋರ್ಟ್ ಏನ್ ವ್ಯಾಲ್ಯೂ? ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರೇ, ನಿಮ್ಗೆ ಪ್ರೊಸೀಜರ್ ಗೊತ್ತಿಲ್ಲ ಅನ್ಸುತ್ತೆ. ಡಾಕ್ಟರ್ಗಳು ಅದೇ ಸಮಸ್ಯೆ. ಓಕೆ, ಈ ಡಾಕ್ಟರ್ಗಳನ್ನ ನಾವು ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಅಡ್ವೊಕೇಟ್ಗಳು ನಾವೊಂಥರ ಹೇಳಿದ್ರೆ ಅವರೊಂಥರ ಹೇಳ್ತಾರೆ. ಐ ಡೋಂಟ್ ಸೇ ದೇ ಆರ್ ರಾಂಗ್, ಬಟ್ ದೇ ಡೋಂಟ್ ಲಿಸನ್. ದಟ್ಸ್ ಅ ಬಿಗ್ಗೆಸ್ಟ್ ಪ್ರಾಬ್ಲಮ್. ದೇ ಥಿಂಕ್ ದೇ ಆರ್ ವೆರಿ ವೆರಿ ಕ್ಲೆವರ್. That's a point. Whole point is that they think they are very clever, but which they are not actually in other fields. They might be clever in their own fields. Doctor field ಅಲ್ಲಿ ಅವರು ಕ್ಲೆವರ್ ಇರ್ಬೋದು, ಬಟ್ ಅದರ್ ಫೀಲ್ಡ್ಸ್ ಅಲ್ಲಿ ಅವ್ರು ಕ್ಲೆವರ್ ಇರಲ್ಲ. ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಬರೆದಂತ ಪತ್ರದ ಮೇಲೆ SIT ಏನೋ ರಚನೆ ಆಗಿದೆ, ತನಿಖೆ ಆಗ್ತಾ ಇದೆ. ಆಯಮ್ಮ ಧರ್ಮಸ್ಥಳಕ್ಕೆ ಹೋಗಿ ಒಂದು ಇಂಟ್ರೀಮ್ ರಿಪೋರ್ಟ್ ಅನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಅವ್ರ ಟೀಮ್ಗೆ ಹೇಳಿ ಅಲ್ಲಿ ಏನ್ ನಡೀತಾ ಇದೆ ಅಂತ ವರದಿ ಕೊಡಬೇಕಾದ ಎಮ್ಮನ್ ಕೆಲಸ ಅಲ್ಲ ಮೇಡಮ್. ಅಲ್ಲಿ ಹೋಗ್ಬಿಟ್ಟು ಒಂದು 10 ರೀಲ್ಸ್ ಮಾಡಕ್ಕೆ ಮೇಡಮ್ ನಾವು ನೋಡ್ತೀವಿ ದಯವಿಟ್ಟು. ಆಮೇಲೆ ಮೂಡುಬಿದ್ರೆನಲ್ಲೂ ಅಷ್ಟೇ ಮೇಡಮ್, ದಯವಿಟ್ಟು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರ ಕರ್ನಾಟಕ ಮಹಿಳಾ ಆಯೋಗ ದಯವಿಟ್ಟು ಉಗ್ರಪ್ಪನವ್ರ ರಿಪೋರ್ಟ್ ಅನ್ನ ತಗೊಳ್ಳಿ. ಉಗ್ರಪ್ಪ ರಿಪೋರ್ಟ್ ಮೇಲೆ ಇಡೀ ಕರ್ನಾಟಕದಲ್ಲಿ ಮಕ್ಕಳ ಮೇಲೆ ಅತ್ಯಾಚಾರ ಆಗಿದೆ, ಮಕ್ಕಳು ಮಿಸ್ಸಿಂಗ್ ಇದ್ದಾರೆ, ಹೆಣ್ಮಕ್ಳು ಮಿಸ್ಸಿಂಗ್ ಇದ್ದಾರೆ. ವಿ ವಾಂಟ್ ಮಹಿಳಾ ಆಯೋಗ ಟು ಆಕ್ಟ್ ಆನ್ ದಿಸ್ ರಿಪೋರ್ಟ್, ಎಸ್ಪೆಷಲಿ ಸ್ಟಾರ್ಟಿಂಗ್ ಫ್ರಮ್ ಧರ್ಮಸ್ಥಳ ಅಂಡ್ ಮೂಡುಬಿದ್ರೆ. ನೀವು ನಿಮ್ಮ 2 ಪಾಯಿಂಟ್ ಧರ್ಮಸ್ಥಳ ಮತ್ತೆ ಮೂಡುಬಿದ್ರೆ ಇರ್ಬೇಕು. ಆಳ್ವಾ ಕಾಲೇಜ್ ನಿಂಗನ ಮಾಡಿ ಹಗ್ಗ ಹಾಕ್ರಿ. ಈಗ ಜಾಸ್ತಿ ಆಗೋಯ್ತು ಈ ಆಳ್ವಾ ಕಾಲೇಜ್ದು. ಬರೀ ಮಕ್ಕಳು ಸಾಯ್ತಾರೆ ಅಲ್ಲಿ, ಬರೀ ಹೆಣ್ಮಕ್ಳು ಸಾಯ್ತಾರೆ ಅಲ್ಲಿ. ಅದೇನು ರೇಪ್ ಗೇಮ್ ಮಾಡಿ ಸಾಯಿಸಾಕ್ಬಿಟ್ಟು ಅದನ್ನು ಸೂಸೈಡ್ ಅಂತ ಕನ್ವರ್ಟ್ ಮಾಡ್ತಾರೋ. ಅಲ್ಲಿರುವ ಆಳ್ವಾ ಕಾಲೇಜ್ ಹತ್ರ ಇರುವ ಪೊಲೀಸರು ಅವರು ಬೇವರ್ಸಿ ನನ್ನ ಮಕ್ಕಳೇ ಇಡ್ತಾರೆ. ಯಾಕಂದ್ರೆ ಅಲ್ಲಿ ನಡೀತಾರೋ ಕೊಲೆಗಳನ್ನ ಏನು ಎಕ್ಸ್ಪೋಸೇ ಮಾಡ್ತಾ ಇಲ್ಲ, ಸೂಸೈಡ್ ಅಂತ ಮುಚ್ಚಾಕ್ತಾವ್ರೆ. ಲೇ ಮೂಡುಬಿದ್ರೆ ಪೊಲೀಸರ, ನಿಮಗೂ ಐತರ ಕಣ, ಜೈಲಲ್ಲಿ ಕಂಬಿ ಎಣಿಸ್ತೀರ ಗ್ಯಾರಂಟಿ ನೀವು. ಓಕೆ, ಬೇರೆ ಏನ್ ಹೇಳಕ್ಕಾಗುತ್ತೆ ಗುರು? ಗಿಳಿ ಮುದ್ದಿನ ಗಿಣಿಯ ಬಾರು, ಮುತ್ತನ ಕೊಡುವೆ ಬಾರೋ, ಹೆಗಲ ಮೇಲೆ ಆರಿ ಕುಳಿವ ಗಿಳಿ ಮರಿ ಯಾರೋ, ನಿಮ್ಮ ಸಾವುಕಾರ ಎಲ್ಲಿ ಆರಿ ಹೋದ ಕಣೋ. ಗಿಳಿ ಏನೋ ಗಿಳಿ, ಒಂದ್ ವಾರದಲ್ಲಿ ಏನೋ ಆಗುತ್ತೆ ಅಂತ ಹೇಳಿದ್ಯಾ? ಮಹೇಶ್ ನೆತ್ತಾಕೊಂಡೋಗಿ ಬೈಲ್ ಮೇಲೆ ರಿಲೀಸ್ ಮಾಡೋರೆ. ಕಿರಿಕು ಕೀರ್ತಿ ಇವನಿಗೆ ಸಮೀರ್ಗೆ ಮನೆ ಬಡಿಗೆ ಕೊಡ್ತೀನಿ ಅಂತೇಳಿ ವಿಡಿಯೋ ಮಾಡಾಕ್ತಾವನೆ. ಇನ್ನು 6 ವರ್ಷಕ್ಕೆ ನಾನು ಎಲ್ಲಿ ಫಿಕ್ಸ್ ಆಗ್ಬಿಡ್ತೀನಿ ಅಂತೇಳಿ ಎಸ್ಕೇಪ್ ಆಗಿ ಬೊಮ್ಮಾಯಿನ ಮುಂದಕ್ಕೆ ಬಿಟ್ಟ. ಬೊಮ್ಮಾಯಿಗೆ ನಾನು ಏನ್ ಬೊಮ್ಮಾಯಿ ನೀನ್ ಯಾಕೆ ಸ್ಟೇ ತಗೊಂಬಂದೆ, ಮೊದಲು ಅದನ್ನ ಹೇಳ, ಆಮೇಲೆ ಧರ್ಮಸ್ಥಳ ಬಗ್ಗೆ ಮಾತಾಡಿ ಅಂತ ಹೇಳಿದ್ರೆ ಬೊಮ್ಮಾಯಿ ರಿಯಾಕ್ಷನ್ ಮಾಡ್ತಾ ಇಲ್ಲ. ಎಲ್ಲರೋ ಹೋದ್ರೆ ನೀವೆಲ್ಲ. ಆಮೇಲೆ ಅವ್ನು ಪವರ್ ಟಿವಿ ಅಂದ್ಮೇಲೆ ರಾಕೇಶನ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದೀವಿ. ಅವನು ಗಿರೀಶ್ ಮಟ್ಟಣ್ಣನವ್ರಿಗೆ ಗೇ ಅಂತಂದ. SIT ತನಿಖೆಯನ್ನು ದಿಕ್ತಪ್ಸಕ್ಕೆ ಇನ್ಫ್ಲೂಯೆನ್ಸಿಂಗ್ ಮಾಡ್ತಾರೋದ್ರಿಂದ ಅವ್ನ ಲೈಸೆನ್ಸ್ ನ ಕ್ಯಾನ್ಸಲ್ ಮಾಡಿ ಪವರ್ ಟಿವಿ ಅಂತೇಳಿ ನ್ಯಾಷನಲ್ ನ್ಯೂಸ್ ರೆಗ್ಯುಲೇಟರಿ ಅಥಾರಿಟಿಗೆ ಬರ್ದಾಕಿದೀವಿ. ಅಲ್ಲೂ ಫಾಲೋ ಅಪ್ ಮಾಡ್ತಾರೆ ನಮ್ಮ ಡೆಲ್ಲಿ ಅಡ್ವೊಕೇಟ್ಗಳು. ಅವ್ನು ರಾಕೇಶ್ನಂತೂ ಬಿಡಲ್ಲ. ಬೇರೆ ಮತ್ತೆ ಇನ್ನು ಬುಳ್ಳೆ ಅಂತ ಇದ್ದಂತ ಇವಳು ಮುದ್ದಿನ ಗಿಣಿಯ ಬಾರೋ, 1 ವಾರದಲ್ಲಿ ಏನಾಗುತ್ತೆ ಏನೋ ಹಾಕ್ಬಿಟ್ಟವನಪ್ಪ ಪೋಸ್ಟ್. 1 ವಾರದಲ್ಲಿ ಏನೋ ಒಂದು ಆಗ್ಬಿಡುತ್ತೆ. ಏನಾಗ್ಬಿಡುತ್ತೆ? ಅರೆಸ್ಟ್ ಆಗ್ಬಿಟ್ರೆ ಅವನು ನಿಮ್ ಬಾಸು ಹೋಗಿ ಊಟ ಕೊಡ. ಆಮೇಲೆ ಲೈ ಗಿಳಿ 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 ಮುದ್ದಿನ ಗಿಳಿಯ. ಮತ್ತೆ ಗಿಳಿ ನೀನ್ ಏನ್ ಓದಿರೋದು? ನನ್ಗೆ ಯಾರೋ ಹೇಳಿದ್ರು ಸೆಕೆಂಡ್ PC ಫೇಲ್ ಅಂತ. ನಿಜಾನಾ? ನನ್ ಮೇಲೆ ಇದೇ ಅಲಿಗೇಷನ್ ಇತ್ತು, ಅದಕ್ಕೆ ನಿನ್ನೆ ಕೇಳ್ತಾ ಇದ್ದೀನಿ. ಯಾರೋ ಹಾಕಿದ್ರು ಸೆಕೆಂಡ್ PC ಫೇಲ್ ಅಂತ. ನೀನ್ ಡಿಗ್ರಿ ಸರ್ಟಿಫಿಕೇಟ್ಸ್ ಅಲ್ಲಿ ಇದೆಯಾ ಗುರು? ಜರ್ನಲಿಸಮ್ ಡಿಗ್ರಿನೆಲ್ಲ ಮಾಡೋದು ನೀನು. ಮತ್ತೆ ಈ ಓಡಾಕ್ ಪಡಕ್ಕೆಲ್ಲ ದುಡ್ಡಿಗೆಲ್ಲ ಯಾರು ಫಂಡಿಂಗ್ ಏನ್ ಮಾಡ್ತಾರೆ? ನಿಮ್ ಸಂಪಾದನೆ ಏನಿದೆ? ಸೋರ್ಸ್ ಆಫ್ ಇನ್ಕಮ್? ತೋಟ ಗಿಟ ಜಮೀನ್ ಮಾಡ್ಕೊಂಡಿದ್ಯಾ? ಸಾವುಕಾರಂಗೆ ಹೇಳೋ ಒಂದಷ್ಟು ಮಾಡ್ಕಾದ್ರು. ಸುಮ್ಮನೆ ನಿಮ್ಮನ್ನೆಲ್ಲ ಬಲಿಪಶು ಮಾಡ್ತಾರೆ ಬಡವ್ರ ಮಕ್ಕಳನ್ನ. ಮುದ್ದಿನ ಗಿಳಿ ಬಗ್ಗೆ ಯಾಕೆ ಮಾತಾಡಲ್ಲ ಅಂತಂದ್ರೆ ಅದೆಲ್ಲ ಏನ್ ಗೊತ್ತಾ? ಬಡವ್ರ ಮಕ್ಳು. ಅವನು ಈ ಪುನೀತ್ ಕೇರಿಯಲ್ಲಿ ಈ ನಮ್ಮ ಏನೋ ಕಿರಿಕೀರ್ತಿ ಇವರೆಲ್ಲ ಬಡವ್ರ ಮಕ್ಳು ಬಲಿಪಶು ಮಾಡಕ್ ಕರ್ಕೊಂಡ್ಬಂದ್ಬಿಟ್ರು. ಹಂಗಾಗಿ ನಾನು ಅವ್ರನ್ನ ಜಾಸ್ತಿ ತುಂಬಾ ಟಾರ್ಗೆಟ್ ಮಾಡಕ್ ಹೋಗಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ ತರ ಅವರು ಬಡವ್ರ ಮಕ್ಳು. ಈ ಹಿಂದ್ಗಡೆ ಇರೋ ಬೇವರ್ಸಿ ಸಾವುಕಾರಗಳು ಮಕ್ಕಳು ಆರಾಮಾಗಿ ಓಡಾಡ್ಕೊಂಡಿರ್ತಾರೆ. ಇವ್ರುಗಳು ಪಾಪ ಬಲಿಪಶು ಆಗಿ ಸುಮ್ನೆ ಲೈಫ್ ಹಾಳು ಮಾಡ್ಕೊಂತಾರೆ. ಅವನೊಬ್ಬ ಮಧುಗಿರಿ ಮೋದಿ ಹೇಳ್ತಾನಲ್ಲ, ನಾನು ಹಿಂದುಳಿದ ಜನಾಂಗ ಅಂತ ನಾನು ಸೇರ್ತಾರೆ. ನೋಡಿ ಈ ಸಮಸ್ಯೆ ಇದು. ಅವ್ರಿಗೆ ಗೊತ್ತಿದೆ ಈ ಒಂದು ನಮ್ಮ ಈ ಒಂದು ಡಿವಿಷನ್ ಆಫ್ ಸೊಸೈಟಿ ಇದೆ, ಈ ಜಾತಿ ಧರ್ಮಗಳ ಮೇಲೆ ಮಾಡಿದಲ್ಲ. ಐ ಡೋಂಟ್ ಬಿಲೀವ್ ಇನ್. ನನ್ಗೆ ಜಾತಿ ಧರ್ಮದ ಮೇಲೆ ನಂಬಿಕೆನೇ ಇಲ್ಲ. ನನ್ಗೆ ನಂಬಿಕೆ ಇರೋದು ದೇಶ ಸಂವಿಧಾನ ಮೇಲೆ. ನನ್ ನಂಬಿಕೆ ಇರೋದು ದೇಶದ ಈ ದೇಶವನ್ನ ಸ್ವತಂತ್ರಗೊಳಿಸಲಿಕ್ಕೆ 360 ವರ್ಷ ಹೋರಾಟ ಮಾಡಿದ್ರಲ್ಲ, ಅವರ ಹೋರಾಟದ ಮೇಲೆ ಬೇಜಾರಾಗುತ್ತೆ ರೀ. ಇದಕ್ಕೋಸ್ಕರ ನಮ್ಗೆ ಸ್ವತಂತ್ರ ಕೊಟ್ರ? ಈ ದಿನ ನೋಡೋಕ್ಕೋಸ್ಕರನ? ಎಲ್ಲಿಗೆ ಬಂತು, ಯಾರಿಗೆ ಬಂತು 47ರ ಸ್ವಾತಂತ್ರ್ಯ?
ಕುವೆಂಪು ಅವರು ಅದನ್ನೇ ಹೇಳ್ತಾರೆ, ಸರ್ವ ಜನಾಂಗದ ಶಾಂತಿಯ ತೋಟ. ಈ ಕೊಲೆಗಾರ ಎಲ್ಲಿಂದ ಬಂದ್ರು? ಈ ತೋಟದಲ್ಲಿ ಕರ್ನಾಟಕನ ಸರ್ವ ಜನಾಂಗದ ಶಾಂತಿ ತೋಟ ಅಂತಾರೆ. ಈ ಕೊಲೆಗಾರ ಎಲ್ಲಿಂದ ಬಂದ್ರು? ಈ ಕ್ರಿಮಿಕೀಟಗಳು ಎಲ್ಲಿಂದ ಬಂದ್ರು? ಈ ಕೋತಿಗಳು ಎಲ್ಲಿಂದ ಬಂದ್ರು? ನಮ್ಗೆ ಅದೇ ಅರ್ಥ ಆಗ್ತಿಲ್ಲ. ನೀವು ತುಂಬಾ ಚೆನ್ನಾಗಿ ಬಣಿಸಿದ್ದೀರಾ, ನಿಜವಾಗ್ಲೂ ಮೈಯಲ್ಲಿ ಜುಮ್ಮನುತ್ತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನ. ನನ್ನ ಕರ್ನಾಟಕವನ್ನ ತೋಟಕ್ಕೆ ಹೋಲಿಸ್ತಾರೆ ಬೇವರ್ಸಿ ನನ್ನ ಮಕ್ಕಳು. ಜಾತಿ ಧರ್ಮದ ಹೆಸರಲ್ಲಿ ನಮ್ಮ ಕರ್ನಾಟಕನ ಹಾಳು ಮಾಡಿ ಇಟ್ಬಿಟ್ಟಿದ್ದಾರೆ. ನೋವಾಗತ್ತೆ ತುಂಬಾ. ಒಬ್ಬ ಅಮೆರಿಕನ್ನು ಅಮೆರಿಕನ್ ಪ್ರೌಡ್ ಅಮೆರಿಕನ್ ಅಂತಾರೆ, ಒಬ್ಬ ಬ್ರಿಟಿಷರ್ಸ್ ಪ್ರೌಡ್ ಬ್ರಿಟಿಷರ್ಸ್ ಅಂತಾರೆ. ನನ್ನ ದೇಶದಲ್ಲಿ ಭಾರತೀಯರು ಹಿಂದೂ ಅಂತಾರೆ, ಇನ್ನೊಬ್ಬ ಮುಸಲ್ಮಾನ ಅಂತಾನೆ, ಒಬ್ಬ ಪಾರ್ಸಿ ಅಂತಾನೆ. ಜಾತಿ ಧರ್ಮಗಳ ಹೆಸರಲ್ಲಿ ತಮ್ಮನ್ನ ಗುರುತಿಸ್ಕೊಳ್ತಾರೆ. ತುಂಬಾ ನೋವಾಗುತ್ತೆ. The day we all shout as we are Indians, that day will be the greatest day history in India ಅಂತ ಹೇಳುತ್ತಾ, ಈ ದರಿದ್ರ ರಾಜಕಾರಣಿ ಹಲ್ಕಟ್ ನನ್ನ ಮಕ್ಕಳು ನಿಮ್ಗೆ ಜಾತಿ ಧರ್ಮದ ವಿಷವನ್ನ ತುಂಬಿ ಪಾಪ ಅವನು ಗಿಳಿಯಾರು ಅಷ್ಟೇನೆ ಏನ್ ಅಂತಿಲ್ದ ಮಟ್ಟಿಗೆ ಏನಂತ ಸೌಕರ್ಯವಾದ ಕುಟುಂಬ ಅಲ್ಲ, ಏನೋ ಒಂದು ಸರ್ವೈವಲ್ ಕುಟುಂಬ. ಅವರು ಪಾಪ ಕಿರಿಕೀರ್ತಿನಿ ಆಗಿರ್ಬೋದು, ಮತ್ತೆ ನಮ್ಮ ಮಧುಗಿರಿ ಮೌದಿನಿ ಆಗಿರ್ಬೋದು, ಅವನ ಮೇಲೆ 50-60 ಕೇಸ್ ಇದೆ. ಮಗನ್ನ ಲಾವ್ ಓದಿಸ್ತಾ ಇದ್ದಾನೆ, ಲೆಕ್ಕ ಹಾಕಳಿ. ಇವರೆಲ್ಲ ಬರೀ ಬಳಸ್ಕೊಂಡು ಬಿಸಾಕದಷ್ಟೇ. ಅದು ಮಧುಗಿರಿ ಮೋದಿಗೂ ಅರ್ಥ ಆಗಲ್ಲ, ಕಿರಿಕೀರ್ತಿಗೆ ಅರ್ಥ ಆಗಲ್ಲ. ಕಿರಿಕೀರ್ತಿ ಮೇಲೆ ನನಗೆ ಯಾವುದೇ ತರದಿ ದ್ವೇಷ ಅಂತೂ ಇಲ್ಲ. ಬಟ್ ಅವನು ಅತಿ ಮಾಡ್ಕೊಂಡಾಗ ಹಾಗೆ ಎಕ್ಸ್ಪೋಸ್ ಮಾಡ್ಬೇಕಾಗಿ ಎಕ್ಸ್ಪೋಸ್ ಮಾಡಿದೆ. ಗಿಳಿಯಾರು ಅಷ್ಟೇ. ಇವರೆಲ್ಲ ಮತ್ತೆ ಇವ್ರು ಯಾರು, ಇವನ್ ಪುನೀತ್ ಕೇರ್ ಹೇಳಿ ಅನ್ವಾಂಟೆಡ್ ಆಗಿ ಅವನ ತಲೆಗೆ ವಿಷ ತುಂಬಿ ಅವನ ಮೇಲೆ FIR ಮಾಡಿ, ನಾಳೆ ದಿವಸ ಅವನೇನೋ ಹೆಚ್ಚಿಗೆ ಆತ್ಮಹತ್ಯೆ ಮಾಡ್ಕೊಂಡ ಅಥವಾ ಏನಾರ ಮಾಡ್ಕೊಂಡ ಅಂತಂದ್ರೆ ಅಲ್ಟಿಮೇಟ್ ಆಗಿ ಅದನ್ನ ಇಟ್ಕೊಂಡು ಬೇಕಾದ್ರೆ ರಾಜಕೀಯ ಮಾಡ್ತಾರೆ. ಅಂತವ್ರಿಗೆಲ್ಲ ಅಡ್ವೊಕೇಟ್ಗಳು ಕೊಟ್ಟು ಅವರನ್ನ ಬದುಕಿಸ್ಬೇಕಾದ್ರು. ಮತ್ತೆ ನೋಡಿ, ಒಂದು ಸತಿ FIR ಆಯ್ತಂದ್ರೆ ನಿಮ್ಗೆ ಸರ್ಕಾರಿ ಕೆಲಸ ಸಿಗಲ್ಲ, ನೀವು ರಾಜಕೀಯ ಮಾಡ್ಬೇಕು. ಈ ಬೇವರ್ಸಿ ನನ್ನ ಮಕ್ಕಳು ನಿಮ್ ರಾಜಕೀಯದ ಒಳಗಡೆ ಬಿಡ್ತಾರಾ? ಪುನೀತ್ ಕೇರಳಿ MLC ಮಾಡ್ತಾರಾ? ಗಿಳಿಯಾರ್ನ MLC ಮಾಡ್ತಾರ ಬಿಜೆಪಿ ಅವರು? ಮತ್ತೆ ಇವನನ್ನ ಯಾರನ್ನ ನಮ್ಮ ಮಧುಗಿರಿ ಮೋದಿನ MLC ಮಾಡ್ತಾರಾ? ನಾನ್ ಮಾಡಿದ್ರೆ ಬೇಕಾದ್ರೆ ಒಪ್ಕೊಳ್ತೀನಪ್ಪ. ನೀವೆಲ್ಲ ಯೋಚನೆ ಮಾಡ್ರಿ. ನಿಮ್ಮನ್ನ ಯಾರು ಏನೂ ಮಾಡಲ್ಲ, ಅವ್ರು ಬಳಸ್ಕೊಂತಾರೆ, ಒಂದಷ್ಟು ಕೇಸುಗಳು ಹಾಕ್ಸ್ತಾರೆ. ನೀವೇನಾದ್ರೂ ಬಾಯಿ ಮುಚ್ಕೊಂಡು ಸುಮ್ಮನೆ ಆದ್ರೆ ನಿಮ್ಮ ಹೆಂಡ್ರು ಮಕ್ಕಳು ನಿಮ್ಗೆ ಶಾಪ ಹಾಕೊಂಡು ಊಟ ಹಾಕ್ಬೇಕು, ಆ ಮಟ್ಟಿಗೆ ತಂದಿರ್ತಾರೆ. ಹಾಗಾಗಿ ದಯಮಾಡಿ ನಿಮ್ಗಳ ಮೇಲೂ ನಮ್ಗೆ ಕಾಳಜಿ ಇದೆ. ಓಕೆ, ವಿ ವಾಂಟ್ ಜಸ್ಟಿಸ್. ಓಕೆ, ಸೌಜನ್ಯ ಕೇಸ್ ಆಗಿರ್ಬೋದು, ಬೇರೆ ಮತ್ತೆ ಮಾವುತನ್ ಕೇಸ್ ಆಗಿರ್ಬೋದು, ಪದ್ಮಾವತಿ ಕೇಸ್ ಆಗಿರ್ಬೋದು, ಯಾವುದೇ ಕೇಸ್ ಆಗಿರ್ಬೋದು, ಅಲ್ಲಿ ಬಿದ್ದಿರೋ ಪ್ರತಿ ಒಂದು ಮೂಳೆಗೂ ಕೂಡ ನಾನು ನ್ಯಾಯ ಕೊಡಿಸ್ತೀನಿ. ಜಗ್ಗು ಜೊತೆ ಜನ ಇದ್ದಾರೆ. ಜಗ್ಗುಗೆ ತನ್ನದೇ ಆದಂತ ಒಂದು ಶಕ್ತಿ ಇದೆ. ನನ್ನನ್ನು ಕಾಪಾಡ್ತಾ ಇರೋದು ಆ ಮೇಲಿರುವಂತ ಶಕ್ತಿ. ಓಕೆ, ದರ್ ಇಸ್ ಅವರ ಪ್ರೊಟೆಕ್ಟಿಂಗ್ ಮೀ. ನೋ ಬಡಿ ಕ್ಯಾನ್ ಟಚ್ ಮೀ. ಓಕೆ, ಏನೋ FIR ಹಾಕ್ಬೋದು, ಅದನ್ನು ಕೂಡ ಹೋಗಿ ಹೈಕೋರ್ಟ್ಗೆ ಹೋಗಿ ಹಿಂಗೆ ಬೇರೆಯವ್ರಿಗಳೆಲ್ಲ 4,400 ಕೇಸುಗಳು ಸ್ಟೇ ಆಗಿದೆ ಕಳೆದ 5 ವರ್ಷದಲ್ಲಿ. ನಾವು ಹೋಗಿ ಅಪೀಲ್ ಆಗ್ತೀವಿ, ಸ್ವಾಮಿ ಅಂತ ಕೇಳ್ಕೊಂತೀವಿ, ಸತ್ಯನ ಹೈಕೋರ್ಟ್ ಮುಂದೆ ಹೇಳ್ತೀವಿ, ಪರಿಗಣಿಸಿದ ಮೇಲೆ ಅದ್ಮೇಲೆ ನಮಗೂ ಕೂಡ ಸ್ಟೇ ಕೊಡ್ತಾರೆ. ನೀವೇನು ನಮ್ಮ ಮೇಲೆ FIR ಮಾಡ್ಬಿಟ್ರೆ ನಮ್ಮನೇನು ಕೋರ್ಟ್ಗಳಿಗೇನು ಅಲ್ದಾಡ್ಸಕ್ಕಾಗಲ್ಲ. ಓಕೆ, ಐ ಆಮ್ ಆಲ್ಸೋ ಈಕ್ವಲಿ ಕೇಪಬಲ್, ಐ ಕ್ಯಾನ್ ಆಲ್ಸೋ ಕ್ವಶನ್ ಅಲ್ಲ. ಒಬ್ಬ ಅರ್ನಬ್ ಗೋಸ್ವಾಮಿ ಸುಪ್ರೀಂ ಕೋರ್ಟ್ ಹೋಗ್ಬಿಟ್ಟು ಸ್ಟೇ ತಗೊಂಬತ್ತಾನೆ ಅಂತಂದ್ರೆ ಜಗದೀಶ್ ಹೋಗಿ ಸ್ಟೇ ತರಕ್ಕಾಗಲ್ಲ. ತರ್ತೀನಿ, ನಾನು ಕೇಳ್ತೀನಿ, ಅಪೀಲ್ ಮಾಡ್ತೀನಿ, ಐ ವಿಲ್ ಸಬ್ಮಿಟ್. ಮನೆ ಸಾಬರ್ ಹೆಣ್ಮಕ್ಳನ್ನ ತಗೊಂಡೋದ್ರೆ ತಗೊಂಡಾಗ 5 ಲಕ್ಷ ಕೊಡ್ತೀನಿ ಅಂತ ಹೇಳ್ತಂದ್ರೆ ಯತ್ನಾಳ್ಗೆ ಸ್ಟೇ ಕೊಟ್ಟಿದ್ದಾರೆ. ನಾನು ಹೋಗಿ ಅಪೀಲ್ ಮಾಡ್ತೀನಿ. ಗುರು, ನೀವೇನು FIR ಹಾಕ್ಬಿಟ್ರೆ ನಮ್ಗೇನು ಎದುರ್ಸಕ್ಕಾಗಲ್ಲ. ಓಕೆ, ನಿಮ್ಮ ಹತ್ರ 420 ಕಾಸು ಇದೆ, ನಮ್ಮ ಹತ್ರ ಕಷ್ಟಪಟ್ಟರು ನಮ್ಮ ಅಜ್ಜಿ ತಾತ ಮಾಡ್ರ ಆಸ್ತಿ ಇದೆ. ಓಕೆ, ನಮ್ಮ ಅಜ್ಜಿ ತಾತ ನಮ್ಮ ಅಪ್ಪನೇ ಇವತ್ತು ನನ್ನ ಶ್ರೀರಕ್ಷೆ. ಅವ್ರು ಮಾಡಿಟ್ರ ಆಸ್ತಿಗಳೇ ನನಗೆ ಶ್ರೀರಕ್ಷೆ. ಓಕೆ, ವಾಟ್ ಎವರ್ ಇಟ್ ಈಸ್ ದ ಸೆಡ್ ಅಂಡ್ ಡನ್, ವಿ ವಾಂಟ್ ಜಸ್ಟಿಸ್ ಇನ್ ಧರ್ಮಸ್ಥಳ ಕೇಸ್. ಧರ್ಮಸ್ಥಳ ಕೇಸಲ್ಲಿ ನಮಗೆ ಬೇಕು. ಆಮೇಲೆ ವೀರೇಂದ್ರ ಹೆಗಡೆ ಮೇಲೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ಗೆ, ಡೈರೆಕ್ಟರ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ಗೆ, DGIT ಡೈರೆಕ್ಟರ್ ಜನರಲ್ ಆಫ್ ಇನ್ಕಮ್ ಟ್ಯಾಕ್ಸ್ಗೆ, CBDTಗೆ, ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸ್ಗೆ ಎಲ್ಲರಿಗೂ ಕೂಡ ಕಂಪ್ಲೇಂಟ್ ಹಾಕಿದೆ. ಈ ವ್ಯಕ್ತಿ ತನ್ನ ಸ್ವಂತ ಹೆಸರಲ್ಲಿ ಮಾಡ್ಕೊಂಡು ಅದನ್ನ ಸಾರ್ವಜನಿಕ ಆಸ್ತಿ ಅಂತ ಹೇಳ್ಕೊಂಡು ಅದನ್ನ ಎಕ್ಸಂಪ್ಷನ್ ತಗೊಂಡು ಇನ್ಕಮ್ ಟ್ಯಾಕ್ಸ್ಗೂ ಕೂಡ ಮೋಸ ಮಾಡಿದಾನೆ ವ್ಯಕ್ತಿ. he has cheated even income tax, ಡೈರೆಕ್ಟರ್ ಜನರಲ್ ಆಫ್ ಇನ್ಕಮ್ ಟ್ಯಾಕ್ಸ್. ಮತ್ತೆ ಈ ಅಪ್ಪನಿಗೆ ಪದ್ಮಭೂಷಣ ಹೆಂಗ್ ಕೊಟ್ಟ? ಯಾರು ಕೊಟ್ಟಿದ್ದು ಪದ್ಮಭೂಷಣ ಅವರಿಗೆ? ಐ ಥಿಂಕ್ ಇಟ್ಸ್ ರೈಟ್. ವಿ ಹ್ಯಾವ್ ರಿಟರ್ನ್ ಟು ಪ್ರೆಸಿಡೆಂಟ್, ಸ್ಪೀಕರ್ ಆಫ್ ಲೋಕಸಭಾ ಮತ್ತೆ ರಾಜ್ಯಸಭಾ ಡೆಪ್ಯೂಟಿ ಚೇರ್ಮನ್ಗೆ ಮತ್ತೆ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ಗೆ ಬರ್ದಿದ್ದೀವಿ. ಈ ಅಪ್ಪನ ಮೇಲೆ ಸಿಕ್ಕಾಪಟ್ಟೆ ಚಾರ್ಜಸ್ ಇದೆ. ರಾಜ್ಯಸಭಾ ಮೆಂಬರ್ಗೆ ಕಿತ್ತಾಕಿ ಅಪ್ಪನ ಮೇಲೆ ಒಂದು ಎನ್ಕ್ವೈರಿ ಕಂಡಕ್ಟ್ ಮಾಡಿ, ನಾಳೆ ದಿವಸ ಅಪ್ಪನ ಏನಾದ್ರು ಅಕಸ್ಮಾತ್ SIT ಅವ್ರು ಎನ್ಕ್ವೈರಿ ಮಾಡ್ಬೇಕಾದ್ರೆ ಅಂತ ಹೇಳಿ ನಾವು ಆಲ್ರೆಡಿ ಸ್ಪೀಕರ್ ಬರ್ದಿದ್ದೀವಿ. ಲೋಕಸಭಾ ಸ್ಪೀಕರ್ಗೆ ಮತ್ತೆ ರಾಜ್ಯಸಭಾ ಡೆಪ್ಯೂಟಿ ಚೇರ್ಮನ್ಗೆ ವೀರೇಂದ್ರ ಹೆಗಡೆ ಅವ್ರ ಮೇಲೆ ಬರ್ದಿದ್ದೀವಿ. ಸಿ ದಿಸ್ ಇಸ್ ದ ಚಾರ್ಜಸ್ ವಾಟ್ ಈಸ್ ಕ್ಯಾರಿಯಿಂಗ್. ಸೊ ಯಾಕಂದ್ರೆ ಅವ್ರ ಮೇಲೆ, ಅವ್ರ ಕುಟುಂಬದ ಮೇಲೆ ಸಾಕಷ್ಟು ಚಾರ್ಜಸ್ ಇದೆ. ನಾಳೆ ದಿವಸ ಏನಾದ್ರು ಎನ್ಕ್ವೈರಿ ಮಾಡ್ಬೇಕು ಅಂದ್ರೆ ರಾಜ್ಯಸಭಾ ಮೆಂಬರ್ಶಿಪ್ ನೀವು ಕೊಟ್ಟಿದ್ರೆ ಅದಕ್ಕೆ ತೊಂದರೆ ಆಗಬಾರ್ದು ಅಂತೇಳಿ. ಯಾಕಂದ್ರೆ ಪಾಪ BJP ಮೋದಿ ಹೆಸರು ಹಾಳಾಗಬಾರ್ದು. ವೀರೇಂದ್ರ ಹೆಗಡೆ ಅವರಿಂದ ಮೋದಿ ಹೆಸರು ಮತ್ತೆ BJP ಹೆಸರು ಹಾಳಾಯ್ತು ಅಂತಂದ್ರೆ, ಅಲ್ರಿ ನಿಮ್ ಪಕ್ಷ ಬೇಡವೇನ್ರಿ? ಸೀರಿಯಸ್ ಇಲ್ವಾ ನೀವು? ನಿಮ್ ಪಕ್ಷದ ಬಗ್ಗೆ ನಾನೇ ಯೋಚನೆ ಮಾಡ್ಬೇಕು.
ಅಲ್ಲ, ನೀವ್ ಯಾಕೆ ನಿಮ್ ಪಕ್ಷದ ಬಗ್ಗೆ ಯೋಚನೆ ಮಾಡಲ್ಲ? ವೀರೇಂದ್ರ ಹೆಗ್ಡೆಗೋಸ್ಕರ ನಿಮ್ ಪಕ್ಷನ ಯಾಕೆ ಇಷ್ಟಕ್ಕೆ ತಗೊಂತೀರಾ? ಅಶೋಕ, ನೀನ್ ಯಾಕೆ ಇಷ್ಟೊಂದು ಸೀರಿಯಸ್, ನೀನ್ ಯಾಕೆ ಇಷ್ಟೊಂದು ಇದಾಗ್ತೀಯ? ನೀನ್ ಯಾಕೆ ತಗಲಾಕಂಡೆ ನೀನು? ಅಯ್ಯೋ, ವಿರೋಧ ಪಕ್ಷದ ಅಶೋಕ ತಗಲಾಕಂಡಲ್ಲ. ಅಲ್ಲ ಗುರು, ರಿಪಬ್ಲಿಕ್ ಟಿವಿ ಐ ಥಿಂಕ್ ಹೋಸ್ಟ್ ಸ್ಮಿತಾ ಮಕ ನೋಡ್ಕೊಂಡು ಗುರು ಮೈಂಡ್ ಬ್ಲಾಕ್ ಆಗ್ಬಿಡ್ತಲ್ಲ ಗುರು. ನಿಂಗೆ ನಿಜವಾಗ್ಲೂ ಹೇಳ್ತೀನಿ, ಆ ರಿಪಬ್ಲಿಕ್ ಟಿವಿ ಸ್ಮಿತಾ ಇದ್ದಾಳಲ್ಲ, ಸ್ಮಿತಾ ರಂಗನಾಥ, ಕರ್ಕೊಂಡೋಗಿ SIT ಬಿಡ್ರಿ ಗುರು. ನಿಜವಾಗ್ಲೂ ಬಾಯಿ ಬಿಡಿಸ್ತಾಳೆ. ಸುಮ್ಮನೆ SIT ಅವ್ರಿಗೆ ಬಾಯಿ ಬಿಡಿಸಕ್ ಬರಲ್ಲ. ಸ್ಮಿತಾ ರಂಗನಾಥ್ ಇಸ್ ಅ ಪ್ರೊಫೆಷನಲ್ ಪರ್ಸನ್. ಪಬ್ಲಿಕ್ ಅಲ್ಲಿ ಸತ್ಯವನ್ನ, ನಾನು ರಿಪಬ್ಲಿಕ್ ಟಿವಿ ನೋಡಲ್ಲ, ಆದರೆ ಸ್ಮಿತಾ ಅವರ ಪ್ರೋಗ್ರಾಮ್ ಅನ್ನ ಖಂಡಿತ ನೋಡ್ತೀನಿ. ಏನಕ್ಕೆ ಅಂತಂದ್ರೆ, ಐ ಡೋಂಟ್ ವಾಚ್ ರಿಪಬ್ಲಿಕ್ ಟಿವಿ. ಐ ಹ್ಯಾವ್ ಎ ಹೇಟ್. ಅವ್ನ ಅರ್ನಬ್ ಬಂದ್ಬಿಟ್ಟು ನನಗೆ ಅವ್ನ ಚಾನಲ್ ನೋಡಕ್ಕಾಗಲ್ಲ. ಬಿಕಾಸ್ ಆಫ್ ದಿಸ್ ಲೇಡಿ ಐ ವಾಚ್ ಇಟ್. ಎಷ್ಟು ಚೆನ್ನಾಗಿ ಅವನಿಗೆ ಬ್ರೈನ್ ಮ್ಯಾಪಿಂಗ್ ಹಾಕಿದ್ರು ಕೂಡ ಅಶೋಕ ನಿಜ ಹೇಳಲ್ಲ. ಟ್ರೈನಿಂಗ್ ತಗೊಂಡು, IPS ಟ್ರೈನಿಂಗ್ ತಗೊಂಡು ಬ್ರೈನ್ ಮ್ಯಾಪ್ ಅಲ್ಲಿ ಹೆಂಗ್ ಎಸ್ಕೇಪ್ ಆಗ್ಬೇಕು ಅಂತ ಮಾಡ್ತಾನೆ. ಬಟ್ ಆದ್ರೆ ರಿಪಬ್ಲಿಕ್ ಟಿವಿಯ ಸ್ಮಿತಾ ಅವರು ಇವನ್ ಬಾಯಿ ನಿಜವಾಗ್ಲೂ ಮೇಡಮ್, ಹ್ಯಾಟ್ಸ್ ಆಫ್ ಟು ಯು. ಥ್ಯಾಂಕ್ಸ್ ಅ ಲಾಟ್, ಲವ್ ಯು. ಯು ಮೇಡ್ ಅಸ್ ಎಷ್ಟು ದೊಡ್ಡ ಸಮಸ್ಯೆನ ಎಷ್ಟು ಈಸಿಯಾಗಿ ನೀವು ಬಗೆಹರಿಸಿದ್ರಿ. ಅದು ರಿಪಬ್ಲಿಕ್ ಟಿವಿಯವರೇ ಬಗೆಹರಿಸವ್ರೆ. ದಟ್ ಈಸ್ ವಾಟ್ ದ ಎಂಟೈರ್ ಸೀನ್ ಇಸ್. ಥ್ಯಾಂಕ್ಸ್ ಅ ಲಾಟ್, ಲವ್ ಯು ಅಂಡ್ ಗಾಡ್ ಬ್ಲೆಸ್ ಯು ಸ್ಮಿತಾ. ಓಕೆ, ಈ ರೀತಿಯ ಪ್ರೋಗ್ರಾಮ್ಗಳನ್ನ ದಯಮಾಡಿ ಮಾಡಿ. ಮೊನ್ನೆ ಪ್ರದೀಪ್ ಈಶ್ವರ್ನ ಹಾಕೊಂಡು ಅರಿತಾ ಇದ್ದಿ, ಚೆನ್ನಾಗಿ ಅರೀರಿ. ಅವನಿಗೂ ಅಷ್ಟೇನೆ, ಅವನು ಅಷ್ಟೇ ಬಲೇ ಬಿಡ್ತಾನೆ ಸುತ್ಕೊಳಕ್ಕೆ ಆಗಲ್ಲ, ಅಷ್ಟು ಬಿಡ್ತಾನೆ. ಅವನು ಹಾಕೊಂಡು ಚೆನ್ನಾಗಿ ಅರೀರಿ. ಬಟ್ ಹ್ಯಾಟ್ಸ್ ಆಫ್ ಟು ರಿಪಬ್ಲಿಕ್ ಟಿವಿ ಫಾರ್ ಎಕ್ಸ್ಪೋಸಿಂಗ್ ಆರ್ ಅಶೋಕ್ನ ಎಕ್ಸ್ಪೋಸ್ ಮಾಡಿದ್ದಕ್ಕೆ ನಿಜವಾಗ್ಲೂ ಧನ್ಯವಾದಗಳು. ನಾವು ಅದ್ರ ಮೇಲೆನೆ ಕಂಪ್ಲೇಂಟ್ ಕೊಟ್ಟಿದ್ವಿ. ನಿಮ್ಮ ವಿಡಿಯೋ ಮೇಲೆ ವೀರೇಂದ್ರ ಹೆಗ್ಡೆ ಅವರ ಹೇಳಿಕೆನ ಎರಡನ್ನೂ ಕ್ಲಬ್ ಮಾಡಿ, ವಿ ಹ್ಯಾವ್ ಪುಟ್ ಇನ್ ಎ ಪೆನ್ ಡ್ರೈವ್, ವಿ ಹ್ಯಾವ್ ಸೆಂಡ್ ಇಟ್ ಟು ಸುಪ್ರೀಂ ಕೋರ್ಟ್, ವಿ ಹ್ಯಾವ್ ಸೆಂಡ್ ಇಟ್ ಟು all the departments, and I am sure there will be a serious action on this. ಹಾಗಾಗಿ ಮುದ್ದಿನ ಗಿಳಿ ಆಗಿರ್ಬೋದು, ಮಧುಗಿರಿ ಮೋದಿ ಆಗಿರ್ಬೋದು, ಅಥವಾ ನಮ್ಮ ಪುನೀತ್ ಕೆರಳಿ ಆಗಿರ್ಬೋದು, ಅಥವಾ ನಮ್ಮ ಕಿರಿಕೀರ್ತಿ ಆಗಿರ್ಬೋದು, ಎಲ್ಲರೂ ಬಡವರ ಮಕ್ಕಳೇ. ಇವ್ರುಗಳನ್ನ ಬಳಸ್ಕೊಂತ ಇರೋರು ಹಿಂದ್ಗಡೆ ಇರುವಂತ ಕೊಲೆಗಾರರು, ರಾಜಕಾರಣಿಗಳು. ನಾನ್ ಕೇಳೋದೇನು ಅಂತಂತಂದ್ರೆ, ವಿ ಹಾವ್ ರಿಟರ್ನ್ ಟು ಸ್ಪೀಕರ್ಗೆ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯ ರಾಜ್ಯಸಭಾ ಮೆಂಬರ್ಶಿಪ್ ಬಗ್ಗೆ ನಾವು ಬರ್ತಿದೀವಿ. ಏನಕ್ಕೆ ಅಂತಂದ್ರೆ, ನಾಳೆ ದಿವಸ SIT ನೋಟಿಸ್ ಮಾಡಿದ್ರೆ ದ ಸ್ಪೀಕರ್ ಅಂಡ್ ಡೆಪ್ಯೂಟಿ ಚೇರ್ಮನ್ ಆಫ್ ರಾಜ್ಯಸಭಾ ಶುಡ್ ನೋ ವಾಟ್ ಈಸ್ ಹ್ಯಾಪನಿಂಗ್. ಆಮೇಲೆ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವ್ರ ಮೇಲೆ ಏನ್ ಚಾರ್ಜಸ್ ಇದೆ, ಆಮೇಲೆ ಏನನ್ನ ಅವ್ರು ದಬಾಯಿಸಕ್ಕೆ ಪ್ರಯತ್ನ ಬೀಳ್ತಾ ಇದ್ದಾರೆ. ಇನ್ಕಮ್ ಟ್ಯಾಕ್ಸ್ಗೆ ಅವ್ರ ಕಡೆಯಿಂದ ಮೋಸ ಆಗಿದೆ, ಮತ್ತೆ ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಅಲ್ಲಿ ಮೋಸ ಆಗಿದೆ. ಆಮೇಲೆ ಅವರು ಬಡ್ಡಿ ವ್ಯವಹಾರಗಳೇನಿದೆ, ಮತ್ತೆ ಈ ದೇವ್ರ ಹೆಸರು ಹೇಳ್ಕೊಂಡು ಬಡ್ಡಿ ವ್ಯವಹಾರ ಏನ್ ಗುರು ಈ ಡಾಕ್ಟರ್ ವೀರೇಂದ್ರ ಹೆಗ್ಗಡೆದು? ವೀರೇಂದ್ರ ಹೆಗ್ಡೆ ಅವರು ದೇವ್ರ ಹೆಸರು ಹೇಳ್ಕೊಂಡು ಬಡ್ಡಿ ವ್ಯವಹಾರ ಹಂಗಾರೆ ಇವ್ನು ನಡೆದಾಡ ಮಾನವ ಅಂತ ಇವನೊಬ್ಬ ಓಟಿರಿವಿ ಕುಡ್ಕ. ಮೊದಲೇ ಇವನು ದೊಡ್ಡ ಕುಡ್ಕ. ಇವನು ಈ ಕುಡ್ಕ ಆಕ್ಸಿಡೆಂಟ್ ಮಾಡಿ ಒಂದಷ್ಟು ಜನ ಕೊಂದಿದ್ದಾನೆ, ಒಂದಿಬ್ಬರನ್ನ ಕೊಂದಿದ್ದಾನೆ. ಈ ಕುಡ್ಕ ಹೇಳ್ತಾನೆ ನಡೆದಾಡ ದೇವ್ರಿಗೆ ಬಡ್ಡಿ ವ್ಯವಹಾರ ಯಾಕೆ ಮಾಡ್ಬೇಕು? ಆಯ್ತು, ಡಾಕ್ಟರ್ ವೀರೇಂದ್ರ ಹೆಗ್ಡೆ ನಡೆದಾಡ ದೇವ್ರು ಅಂತ ನಾವು ಒಪ್ಪಲ್ಲ. ಆದ್ರೆ ಇವನ್ ಪ್ರಕಾರ ಒಪ್ಕೊಳ್ಳೋಣ. ಇವರು ಬಡ್ಡಿ ವ್ಯವಹಾರ ಯಾಕೆ ಮಾಡ್ತಾ ಇದಾರೆ? ಕರ್ನಾಟಕದಾದ್ಯಂತ ಬಡ್ಡಿ ವ್ಯವಹಾರ ಹೆಂಗ್ ನಡೀತಾ ಇದೆ ಇವ್ರದ್ದು? ಪ್ರಭಾ ಮಲ್ಲಿಕಾರ್ಜುನ್ ಬಗ್ಗೆ ಮಾತಾಡಿದ್ರೆ ತಾವೇ ಹುಷಾರಲು. ಏನೋ ನಾವೇನ್ ಪಾಕಿಸ್ತಾನದಲ್ಲಿ ಇದ್ದೀನ, ತಪ್ಪು ಮಾಡ್ದೆ ಮಾತಾಡ್ತಿರ್ಲಿ. ಏನೋ ಏನ್ ಧಮ್ಕಿನ ತಿಕಾಮಿಸ್ಕೊಂಡು ಹೋಗಲು ಅಜ್ಜಿ. ನಾವು ಓಟ್ ಹಾಕಿದ್ರೆ ಪ್ರಭಾ ಮಲ್ಲಿಕಾರ್ಜುನ್ MP. ನೀನೇನು ಎತ್ಕಡ್ತಾ ಇದೀಯಾ ಪ್ರಭಾ ಮಲ್ಲಿಕಾರ್ಜುನ್ ಮೇಲೆ? ಅಯ್ಯಮ್ಮ ಡಾಕ್ಟರ್ ಅಯ್ಯಮ್ಮನ ಬಗ್ಗೆ ಗೊತ್ತಿದೆ. ತಪ್ಪು ಮಾಡಿದ್ರೆ ಹೇಳ್ತೀವಿ, ಅದೇನು ದೊಡ್ಡ ವಿಚಾರ ಏನಲ್ಲ. ಅವ್ರೇನು ಸಂವಿಧಾನದ ಊರುಗಳು ಏನಿಲ್ಲ, ಯಾರೋ ಆಗ್ತಾವನೆ. ಇನ್ನೊಬ್ಬ ಅವಳನ್ನೇ ಯಾರೋ ಒಬ್ಬ ಹಳೆ ಬೇವರ್ಸಿ. ಇನ್ನು ಎತ್ಕಟ್ಟಾರೆ ಜಾಸ್ತಿ ಆಗ್ಬಿಟ್ಟಾರೆ ಗುರು. ಈಗ ಸದ್ಯಕ್ಕೆ ಮಿಷನ್ ಧರ್ಮಸ್ಥಳ ಕಂಪ್ಲೀಟ್ ಆಗ್ಲಿ, ಆಮೇಲೆ ಶಾಮನು ಶಿವಶಂಕರ್ನವ್ರ ಕಡೆ ಬರೋಣ ಯಾವನ ಫ್ರೀ ಇದ್ರೆ. ಓಕೆ, ಸದ್ಯಕ್ಕೆ ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ಅಲ್ಲಿ ನಡೆದಿರೋ ಕೊಲೆಗಳು, ಆಮೇಲೆ ಬಂಗ್ಲೆಗುಡ್ಡದಲ್ಲಿ ಸಿಕ್ಕಿರುವಂತ ಮೂಳೆಗಳು, ಆಮೇಲೆ ಆ ರಿಪಬ್ಲಿಕ್ ಟಿವಿಯ ಸ್ಮಿತಾ ಅವರ ಮೇಡಮ್ ಏನ್ ಮಾಡ್ಬಿಡ್ರಿ ಮೇಡಮ್ ನೀವು ನಿಮ್ ಪ್ರೋಗ್ರಾಮ್. ಅಯ್ಯಯ್ಯೋ ನೋಡಕ್ಕೆ ಆಗಲ್ಲ ಮೇಡಮ್. ನಿಜವಾಗ್ಲು ಆ ಅಶೋಕ ಒಂದು ಡಜನ್ ಸ್ಲೀಪಿಂಗ್ ಟ್ಯಾಬ್ಲೆಟ್ ಹಾಕೊಂಡು ಮಲ್ಕೊಂಡಿರ್ತಾನೆ ಅವತ್ತು. ನೀವು ಅವನ್ ಬಾಯಲ್ಲಿ ನಿಜ ಬಿಡಿಸಿದ್ರಲ್ಲ. ಲವ್ ಯು. ಏನಕ್ಕೆ ಅಂತಂದ್ರೆ, ಈ ರೀತಿ ಪ್ರೋಗ್ರಾಮ್ ಆಗ್ಬೇಕ್ರಿ. 1000 ಪ್ರೋಗ್ರಾಮ್ ಒಂದೇ ಪ್ರೋಗ್ರಾಮ್ ರಿಪಬ್ಲಿಕ್ ಡಿ ಪ್ರೋಗ್ರಾಮ್. ನನ್ಗೆ ರಿಪಬ್ಲಿಕ್ ಕಂಡ್ರೆ ಆಗಲ್ಲ, ಇವ್ನು ಬರ್ನಬ್ ಕಂಡ್ರೆ ನನ್ಗೆ ಆಗಲ್ಲ, ಈ ರಿಪಬ್ಲಿಕ್ ಟಿವಿನೂ ಆಗಲ್ಲ. ಬಟ್ ಆ ಪ್ರೋಗ್ರಾಮ್ ಮಾತ್ರ ನೋಡ್ತೀನಿ, ಯಾಕಂದ್ರೆ ಸತ್ಯ ಬಾಯಿ ಬಿಡಿಸ್ತಾರೆ. ದೇ ನೆವರ್ ಹೆಸಿಟೇಟೆಡ್ ಇವನ್ ಟು ಪುಟ್ ಈ ಅಶೋಕನ್ನ ಫಿಕ್ಸ್ ಮಾಡೋದ್ರಲ್ಲಿ ರಿಪಬ್ಲಿಕ್ ಟಿವಿ. ನನ್ಗೆ ಗೊತ್ತಿಲ್ಲ, ಅರ್ನಬ್ ಗೋಸ್ವಾಮಿ ಗೊತ್ತಾಗ್ಬಿಟ್ರೆ ಸ್ಮಿತಾ ರಂಗನಾಥನ್ ಎತ್ತಿ ಬಿಸಾಕ್ಬಿಡ್ತಾರೆ. ಬಟ್ ದ ಪ್ರೋಗ್ರಾಮ್ ಇಸ್ ರಿಯಲಿ ಗುಡ್. ಆ ಕಾರ್ಯಕ್ರಮನ ನಿಲ್ಲಿಸಬೇಡಿ ದಯಮಾಡಿ. ಆ ಜನರ ಜೊತೆ ಸಿಕ್ಕೊಂಡು ಮಾಡ್ತಿರಲ್ಲ, ಇಟ್ಸ್ ಅ ವಂಡರ್ಫುಲ್ ಪ್ರೋಗ್ರಾಮ್. ಡೋಂಟ್ ಲಿವ್ ಇಟ್ ಅಂಡ್ ವಿ ಹಾನರ್ ದಿಸ್ ಪ್ರೋಗ್ರಾಮ್. ಪರ್ಟಿಕ್ಯುಲರ್ ಇದೊಂದು ಪ್ರೋಗ್ರಾಮ್ ಮಾತ್ರ, ಎಸ್ಪೆಷಲಿ ಬಿಕಾಸ್ ಆಫ್ ಸ್ಮಿತಾ. ಓಕೆ, ಅಂಡ್ ಥ್ಯಾಂಕ್ಸ್ ಅ ಲಾಟ್. ನನ್ನ ಹೆಂಡತಿ ಹೆಸರು ಸ್ಮಿತಾನೆ. ಓಕೆ, ಅದನ್ನು ಹೇಳ್ಬಿಡ್ತೀನಿ. ನಾಟ್ ಬಿಕಾಸ್ ಮೈ ವೈಫ್ ಇಸ್. ಬಟ್ ಇವ್ರ ಪ್ರೋಗ್ರಾಮ್, ನಿಮ್ ಪ್ರೋಗ್ರಾಮ್ ಅಲ್ಲಿ
SIT ಪೊಲೀಸರು, ಸ್ಕಾಟ್ಲೆಂಡ್ ಪೊಲೀಸರು ಮಾಡಕ್ಕಾಗದಂತ ಕೆಲಸವನ್ನ ರಿಪಬ್ಲಿಕ್ ಟಿವಿನಲ್ಲಿ ಸ್ಮಿತಾ ಅವ್ರು ಮಾಡ್ತಾರೆ. ಅಶೋಕ 1 ಡಜನ್ ಮಾತ್ರೆ ಹಾಕೊಂಡು ಮಾಡ್ಕೊಂಡಿದ್ದ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನಿಜ 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 ಅದನ್ನೇ ಹೇಳ್ತಾ ಇರೋದು. ಈಗ ನೋಡಿ, ಯಾರಾದ್ರೂ ನಮ್ಮ ಮಂಜುನಾಥ್ ಬಾಗೂರು ಸುಬ್ಬೇಗೌಡ ಅಂತ ಇದಾರೆ, ಅವ್ರು ನೋಡಿ ಟೂರಿಸಂ ಬಿಸ್ನೆಸ್ ಇದೆ. ಅವ್ರೇನೋ ನಾವು ಒಂದು ಸಣ್ಣ ಬಿಟ್ಟು 5 ಲಕ್ಷ 10 ಲಕ್ಷ ಈ ಕಡೆ ಆಗ್ಬಿಟ್ರೆ ಇನ್ಕಮ್ ಟ್ಯಾಕ್ಸ್ ಅವರು ED ಅವರು ನೋಟಿಸ್ಗಳು ಹಾಕ್ಬಿಡ್ತಾರೆ. ಅದೇ ಈ ವ್ಯಕ್ತಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ದೇವರ ಹೆಸರು ಹೇಳ್ಕೊಂಡು ಬಡ್ಡಿ ವ್ಯವಹಾರ ಮಾಡ್ತಾನಲ್ಲ, ಇಡೀ ಕರ್ನಾಟಕದಲ್ಲಿ ಬಡ್ಡಿ ವ್ಯವಹಾರ ಅವ್ರದಿದೆ. ಒಂದು ಇನ್ಕಮ್ ಟ್ಯಾಕ್ಸ್ ಅವರು, ಒಂದು ED ಅವರು ನೋಟಿಸ್ ಹೋಗಲ್ಲ. ಯಾಕೆ? ಇನ್ ಲಂಚ ಗಿಂಚ ಇಸ್ಕೊಂತ ಇದ್ದೀರಾ ಅಥವಾ ಈ ಮನಿ ಲಾಂಡ್ರಿಂಗ್ ನ ನೀವು ಕೂಡ ಸಪೋರ್ಟ್ ಮಾಡ್ಕೊಂಡು ನಡೆಸ್ತಾ ಇದ್ದೀರಾ? ಬಟ್ ಈಗ ಆಕ್ಷನ್ ಆಗೇ ಆಗುತ್ತೆ ಗುರು. ಯಾಕೆ ಅಂದ್ರೆ ಎಲ್ಲಿ ಇಕ್ಕಬೇಕು ಅಲ್ಲಿ ಗೂಟ ಇಟ್ಟಿದೀವಿ, ಎಲ್ಲಿ ಗೂಟ ಇಕ್ಕಬೇಕು ಅಲ್ಲಿ ಗೂಟ ಇಟ್ಟಿದೀವಿ. ಓಕೆ, ಈಗ ಇನ್ಕಮ್ ಟ್ಯಾಕ್ಸ್ ಆಕ್ಷನ್ ಮಾಡ್ಬೇಕು, ಅವ್ರ ಅಪ್ಪನೂ ಆಕ್ಷನ್ ಮಾಡ್ತಾರೆ, ಆ ರೀತಿ ಮಾಡಿಟ್ಟಿದೀವಿ. ಇದನ್ನ ಹೇಳಕ್ಕಾಗಲ್ಲ, ಏನ್ ಮಾಡಿದೀವಿ ಅಂತ ಹೇಳಕ್ಕಾಗಲ್ಲ, ಬಟ್ ಆಗಂತೂ ಆಗೇ ಆಗುತ್ತೆ. ಬರ್ರೋ ಮುದ್ದಿನ ಗಿಳಿಯ ಬಾರೋ, ಮುತ್ತನ್ನ ಕೊಡುವೆ ಬಾರೋ, ಕಾಸು ಮಾಡ್ಕೊಂಡು ಹುಷಾರಾಗು ಗಿಳಿರಾಯ ನೀನು. ನೀನ್ ಪ್ರಿಡಿಕ್ಷನ್ಸ್ ಎಲ್ಲ ನಮ್ ಪರವಾಗುತ್ತೆ. 1 ವಾರದಲ್ಲಿ ಏನೋ ಮಿರಾಕಲ್ ಆಗುತ್ತೆ ಅಂತ ಹಾಕಿದಾನೆ ಗಿಳಿಯಾರು 100%. ಆದ್ರೆ ಗಣಿ ಅರೆಸ್ಟ್ ಆಗುತ್ತೆ. ಓಕೆ, ಇಷ್ಟೆಲ್ಲ ಹೇಳುತ್ತಾ ಲವ್ ಯು ಆಲ್ ಅಂಡ್ ಗುಡ್ ಮಾರ್ನಿಂಗ್. ಬೆಳಗ್ಗೆ ನಿಮ್ಮನ್ನ ವಿಡಿಯೋ ಮಾಡ್ಕೊಂಡು ಎಬ್ಬರಿಸ್ತಾ ಇದ್ದೀನಿ. ಎಷ್ಟು ಬೈಕ್ ಅಂತ ಅವ್ರ ಇಲ್ಲಿ ಮನೇಲಿ ಅಕ್ಕಪಕ್ಕರ ನಮ್ಮ ಸಿಸ್ಟರ್ಗಳು, ನಿಮ್ಮ ವೈಫ್ಗಳು ಹೆಂಗೆ ಬೆಳಗ್ಗೆ ಅವ್ನು ಮಾಡಕ್ ಕೆಲಸ ಇಲ್ಲ, ನಮ್ ಗಂಡಂದ್ರೆಲ್ಲ ಬರೀ ಮೊಬೈಲ್ ನೋಡ್ತಾ ಇರ್ತಾರಂತ ಎಷ್ಟು ಜನ ಬೈಕ್ ಅಂತ ಹೇಳ್ತಾರೋ. ಸಾರಿ ಸಿಸ್ಟರ್ಸ್, ನಮ್ದೇನು ಸಮಸ್ಯೆ ಇಲ್ಲ. ಬಟ್ ಆದ್ರೆ ಧರ್ಮಸ್ಥಳದಲ್ಲಿ ಒಂದು ದೊಡ್ಡ ಹತ್ಯಾಕಾಂಡ ಆಗಿದೆ, ಅಲ್ಲೊಂದು ದೊಡ್ಡ ಮಾಫಿಯಾ ವರ್ಕೌಟ್ ಆಗ್ತಾ ಇದೆ, ಅಲ್ಲೊಂದು ದೊಡ್ಡ ಕೊಲೆಗಾರ ಗ್ಯಾಂಗ್ ಇದೆ, ಅಲ್ಲೊಂದಷ್ಟು ಮೂಳೆಗಳು ಸಿಕ್ಕಿದೆ. ನಮ್ಮ ಮಾಧ್ಯಮಗಳು ಬಳ್ಳೆ ಅಂತ ಹೇಳ್ತಾ ಇದ್ವು, ಬಾಯಿಗೆ ಲಕ್ವ ಹೊಡ್ಕೊಂಡು ಮುಚ್ಕೊಂಡಿದೆ. ಆದರೂ ನಾವು ಕೆಲಸ ಮಾಡಬೇಕಾದಂತ ಅವಶ್ಯಕತೆ ಇರೋದ್ರಿಂದ ನಮಗೆ ಸಪೋರ್ಟ್ಗೋಸ್ಕರ ಇವರೆಲ್ಲ ಶಿವು ಶಶಿ ಯಾಕಣ್ಣ ಇಷ್ಟು ಬೇಗ ಲೈವ್ ನಿದ್ದೆ ಬತ್ತಲ್ಲ ಗುರು. ಫಸ್ಟ್ ಅವ್ನು ಅರೆಸ್ಟ್ ಆಗ್ಬಿಟ್ರೆ ಕಳ್ಳನ್ ಮಗಂದು, ಆಮೇಲೆ ಎಲ್ಲ ನಿದ್ದೆ ಬರ್ತದೆ. ಓಕೆ, ಮುದಿನ ಗಿಣಿಯ ಬಾರು, ಮುತ್ತನ ಕೊಡುವೆ ಯಾರೋ, ಎಗಲ ಮೇಲೆ ಕೂಳುತ್ತೆ ಕೊಡುವ ಗಿಳಿ ಯಾರೋ ನೀನು. ನಮ್ ಕಿರಿಕಿರ್ತಿನೂ ಅಷ್ಟೇ, ಸಮೀರ್ಗೆ ಮನೆ ಕೊಡ್ತಾನಂತೆ. ಎಲ್ಲ ಚೇಂಜ್ ಆಗ್ತಾವ್ರೆ. ಏನಕ್ಕೆ ಅಂತಂದ್ರೆ ಗೊತ್ತಾಯ್ತು ಇದು ಬುಳ್ಳೆ ಅಲ್ಲ ಗುರು, ರಿಯಲ್ ಕೇಸ್ ಅಂತ ಇವ್ರಿಗೆಲ್ಲ ಗೊತ್ತಾಗ್ಬಿಟ್ಟಿದೆ. ಹಂಗಾಗಿನೇ ಇಲ್ಲ ಗುರು, ಬಿಜೆಪಿ ಅವರು ನೋಡ್ಗುರು ನಮ್ಗೆ ಈ ದೇಶದ ಸಂವಿಧಾನ ಏನ್ ಹೇಳುತ್ತೆ ಅಂತಂದ್ರೆ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳ್ತದೆ, ಎಲ್ಲರೂ ಒಂದೇ ಅಂತ ಹೇಳುತ್ತೆ. ಅದನ್ನ ಬಿಜೆಪಿ ಅವರು ಫಾಲೋ ಮಾಡಲ್ಲ. ಕುವೆಂಪು ಅವರು ಏನ್ ಹೇಳ್ತಾರೆ, ಏನೋ ಸರ್ವ ಜನಾಂಗದ ಶಾಂತಿ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಕುವೆಂಪು ಅವರ ವಿಚಾರವನ್ನು ಸಹ ಈ ಬಿಜೆಪಿ ಅವರು ಫಾಲೋ ಮಾಡಲ್ಲ. ಬ್ಯಾಡ ಬಿಡುಗರು. 12ನೇ ಶತಮಾನದಲ್ಲಿ ನಮ್ಮ ಬಸವಣ್ಣ ಅವರು ಹೇಳಿದ್ದಾರೆ, ಕ್ರಾಂತಿ ಯೋಗಿ ಬಸವಣ್ಣ ಹೇಳಿದ್ದಾರೆ, ಜಾತಿ ಧರ್ಮ ಇಲ್ಲ ಕಣೋ ಅಂತ. ಇವರು ಜಾತಿ ಧರ್ಮ ಅಂತ ಹೇಳ್ತಾರೆ. ಇಲ್ಲ ಗುರು, ಇವರು ಬಿಜೆಪಿಯವರು ಬಸವಣ್ಣನೂ ಫಾಲೋ ಮಾಡಲ್ಲ. ಆಮೇಲೆ ಇವ್ರನ್ನ ಯಾರನ್ನು ಅಂಬೇಡ್ಕರ್ನು ಫಾಲೋ ಮಾಡಲ್ಲ. ಅಲ್ಲ, ಸಿದ್ಧಾಂತಗಳು ಅವ್ರನ್ನ ಫಾಲೋ ಮಾಡೋದು ಬೇಡ, ಅವ್ರನ್ನ ಯಾರನ್ನು ಫಾಲೋ ಮಾಡೋದೇ ಬೇಡ. ಬಿಜೆಪಿ ಇಸ್ ಗ್ರೇಟ್ ಅಂತ ನಾನು ಹೇಳ್ತೀನಿ. 1981 ಉಳಿದಂತ ಬಿಜೆಪಿ ಅವ್ರನ್ನ ಫಾಲೋ ಮಾಡಲ್ಲ. ಓಕೆ, ಆಮೇಲೆ ಕುವೆಂಪು ಅವರ ಏಕತೆಯನ್ನು ಎಲ್ಲೂ ಕೂಡ ಈ ಏಕತೆಯನ್ನ ನನಗೆ ಬಿಜೆಪಿಯವರು ಒಂದೇ ಒಂದು ಬೇಜಾರ ಏನು ಅಂತಂದ್ರೆ, ಒಬ್ಬ ಅಮೆರಿಕನ್ ಗ್ರೇಟ್ ಅಮೆರಿಕನ್ ಅಂತ ಹೇಳ್ತಾರೆ, ಆಮೆ ಪ್ರೌಡ್ ಅಮೆರಿಕನ್ ಅಂತ ಹೇಳ್ತಾರೆ. ಬ್ರಿಟಿಷರ್ಸ್ ಪ್ರೌಡ್ ಅಮೆರಿಕನ್. ಅದಕ್ಕೋಸ್ಕರ ಬ್ರಿಟಿಷ್ ಸಣ್ಣ ದೇಶ ಆದ್ರೂ ಇಡೀ ಪ್ರಪಂಚವನ್ನು ಆಡಳಿತ ಮಾಡ್ತಾ ಇತ್ತು. ಏನಕ್ಕೆ ಅಂತಂದ್ರೆ ಅವರಲ್ಲಿ ಒಗ್ಗಟ್ಟಿತ್ತು. ಇವ್ರಿಗೆ ಏನ್ ಮಾಡ್ತಾರೆ ಬಿಜೆಪಿಯವರು, ನೀನ್ ಸಾಬಿ, ನೀನ್ ಕಿಶನ್, ನೀನು ಜೈನು, ನೀನು ಗೌಡ, ನೀನು ಲಿಂಗಾಯತ, ಒಡೆದು ಆಳೋದು. ಇದೊಂದಕ್ಕೋಸ್ಕರ ನಮ್ಗೆ ಆಗಲ್ಲ ಗುರು, ಬೇಜಾರು ಮಾಡ್ಕೊಂಬೇಡಿ. ಅದರ್ವೈಸ್ ಐ ಡೋಂಟ್ ಹ್ಯಾವ್ ಎನ್ ಇಶ್ಯೂ ವಿತ್ ಏನೋ ಅವ್ರ ಹಿಂದುತ್ವದ ಬಗ್ಗೆ, ಹೋರಾಟದ ಬಗ್ಗೆ ನನಗೆ ಗೌರವ ಇದೆ. ಧರ್ಮದ ಬಗ್ಗೆ ಏನೋ ಮಾಡ್ತಾರೆ, ಮಾಡ್ಕೊಂಡ್ಲಿ ಕೊಲೆಗಳು ಮಾಡಿಸ್ಬೋದು, ಬಡವ್ರ ಮೇಲೆ ಮಕ್ಳ ಮೇಲೆ FIRಗಳು ಹಾಕ್ಸೋದು, ಅವ್ರ ಲೈಫ್ಗಳನ್ನ ಹಾಳು ಮಾಡೋದು. ಈಗ ಅವ್ನು ಪುನೀತ್ ಕೆರೆ ಒಂದಷ್ಟು ಕೇಸ್ಗಳಿವೆ. ಅವ್ನ ಲೈಫನ್ನ ಅಕಸ್ಮಾತ್ ಅವನ ಆರೋಗ್ಯ ಹೆಚ್ಚು ಕಮ್ಮಿ ಆದ್ರೆ ಅವನ ನೋಡ್ಕೊಂತಾರ, ಏನಿಲ್ಲ, ಅವನೆಲ್ಲಾದ್ರೂ ಭಿಕ್ಷೆ ಬಿಡ್ಕೊಂಡು ಜೀವನ ಮಾಡ್ಬೇಕಷ್ಟೇ. ಕಿರಿಕೀರ್ತಿ ಏನೋ ಅವ್ನ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಇದೆ, ಬದುಕಂತಾನೆ. ಇಲ್ಲ ಅವನೇನೋ ಹೆಚ್ಚು ಕಮ್ಮಿ ಆದ್ರೆ ಬಿಜೆಪಿ ನೋಡ್ತಾರ, ನೋಡಲ್ಲ. ಇವನು ಯಾರೋ ಗಿಳಿಯಾರು ಕಾಸು ಮಾಡ್ಕೊಂಡಿದ್ರೆ ಓಕೆ, ಇಲ್ಲದ ಗಿಳಿಯಾರು ಯಾವ ತನ ಬೋನ್ಗೆ ಹೊಲ್ಟೋಗ್ಬಿಡ್ತಾರೆ. ಕಷ್ಟ ಇದೆ. ಮುದುಗಿರಿ ಮೋದಿ ನೋಡಿ ಬೈಕೊಂಡು ಓಡಾಡ್ತಾನೆ. ಎಲ್ಲ ಬಿಜೆಪಿ ಅವರು ಇವ್ರು ಕೆಲಸ ಮಾಡೋಂಥವ್ರನ್ನೇ ನೆಟ್ಟಗ್ ನೋಡ್ಕೊಳಲ್ಲ. ಆಮೇಲೆ ಅವ್ನು ಮಹೇಶ್ ಹೆಗ್ಡೆ ಅವ್ನ ಕೈಲಿ ಏನೇನೋ ಕ್ರಿಯೇಟಿವ್ ಪೋಸ್ಟ್ಗಳು ಹಾಕ್ಸಿ ಅವ್ನ ಮನೆ ಹೊರಡೆ ಕಳ್ಸಿದ್ರು. ಯಾರನ್ನಾದ್ರೂ ಬದುಕಿಸ್ತಾರ ಇವರು? ಅವ್ರನ್ನ ಯಾರನ್ನ MLC ಮಾಡಕ್ಕಲ್ಲಪ್ಪ. ನಾನು ಬಿಜೆಪಿನ ಒಪ್ಕೊಳ್ತೀನಿ. ಇವನು ಯಾರೋ ಪುನೀತ್ ಕೆರಳಿನ MLC ಮಾಡೋ ಅಂತೇಳು, ಆಮೇಲೆ ಮಹೇಶ್ ವಿಕ್ರಮ್ ಹೆಗ್ಡೆನ MLC ಮಾಡೋ ಅಂತೇಳು, ಆಮೇಲೆ ಇವನು ನಮ್ಮ ಮುದುಗಿರಿ ಮೋದಿನ MLC ಮಾಡೋ ಅಂತೇಳು. ಯಾಕೆ ಬರೀ ಶ್ರೀಮಂತರ ಮಕ್ಕಳನ್ನ MLC ಮಾಡೋದು? ಮಾಡಕ್ ಹೇಳೋ, ಕಿರಿಕಿರ್ತೀನಿ ಮಾಡಕ್ ಹೇಳೋ. ಬಿಜೆಪಿಗೆ ಇಷ್ಟೊಂದ್ಸಲ ಸಪೋರ್ಟ್ ಮಾಡಲ್ಲ. ಇಷ್ಟು ಜನ MLC ಮಾಡೋದ್ ಕೇಳ್ಗುರು. ನಾವು ಬಿಜೆಪಿನ ಒಪ್ಕೊಳ್ತೀವಿ. ಬಡವ್ರ ಮಕ್ಕಳನ್ನ ಯಾರು ಇವ್ರು ಅಧಿಕಾರ ತರಲ್ಲ. ಬರೀ ಬಳಸ್ಕೊಂಡು ಕೇಸುಗಳು ಹಾಕ್ಸ್ಕೊಂಡು ಅವ್ರು ನಮ್ಮನ್ನ ಬೈಕೊಂಡು ಅವ್ರನ್ನ ಬೈಕೊಂಡು. ಈಗ ನಾನು ಅವ್ರನ್ನ ಬೈತಾ ಇಲ್ಲ. ಯಾಕೆ ಅಂತಂದ್ರೆ ಎಲ್ಲ ಬಡವ್ರ ಮಕ್ಕಳು ಪಾಪ ಬಳಸ್ಕೊಂತ ಇದ್ರು. ನಾನು ಕಿರಿಕಿಡ್ತೀನಿ, ನಿನ್ ಮೇಲೆ ಭಯಕ್ ಹೋಗಲ್ಲ. ಪುನೀತ್ ಕೆರಳಿನ ಭಯಕ್ ಹೋಗಲ್ಲ. ಯಾಕೆಲ್ಲ ಎಲ್ಲ ಬಡವ್ರ ಮಕ್ಕಳು. ಅವ್ರನ್ನ MLC ಮಾಡಿದ್ರೆ ಬೈತೀನಿ. ಏನಕ್ಕೆ MLC ಆಗೋರ್ಗು ಭಯಕ್ ಹೋಗಲ್ಲ. MLC ಯಾರನ್ನ ಪ್ರಶ್ನೆ ಮಾಡ್ತೀನಿ.
ಅಂಡ್ ದಿಸ್ ಇಸ್ ವಾಟ್ ವಿ ವಾಂಟೆಡ್ ಇಟ್. ಓಕೆ, ಸಾರ್ ಸಾಂಗ್ ಇನ್ನೊಂದ್ಸಲ. ಮುದ್ದಿನ ಗಿಣಿಯ ಬರೋ MLC ನೀವನ್ನ ಮಾಡು ಅಂತ ನಾನ್ ಬೇಡ್ಕೊಂತ ಇದೀನಿ. ಎಲ್ಲೋ ಗಿಳಿಯಾರ್ ನಿನ್ನ MLC ಮಾಡು ಅಂತ ನಾನು ಕೇಳ್ತಾ ಇದ್ದೀನಿ ಬಿಜೆಪಿಗೆ. ಪುನೀತ್ ಹೇಳಿ ಗೊತ್ತಿಲ್ಲ ನೀನ್ ಜೈಲಲ್ಲಿ ಇದೆಯಾ ಅಂತ, ನಿನ್ನ MLC ಮಾಡು ಅಂತ ನಾನು ಕೇಳ್ತಾ ಇದ್ದೀನಿ. ಲೆಟ್ ಬಿಜೆಪಿ ಸೆಟ್ ಪ್ರೆಸಿಡೆಂಟ್, ಒಂದು ಉದಾಹರಣೆ ಸೆಟ್ ಮಾಡ್ಲಿ. ಬಡವ್ರ ಮಕ್ಕಳಿಗೆ ಜಾಗ ಕೊಡ್ತಾರೆ, ಬಡವ್ರ ಮಕ್ಕಳಿಗೆ ಅಧಿಕಾರ ಕೊಡ್ತಾರೆ ಅಂತ ಖಂಡಿತವಾಗಿ ನಾನು ಬಿಜೆಪಿನ ಸಪೋರ್ಟ್ ಮಾಡ್ತೀನಿ. ಓಕೆ, ಥ್ಯಾಂಕ್ಸ್ ಅಲಾಟ್, ಲವ್ ಯು ಆಲ್. ನಮ್ಮ ಸಿದ್ಧಾಂತ ಬಸವಣ್ಣನವರ, ನಾನು ಒಕ್ಕಲಿಗ ಆದರೆ ಬಸವಣ್ಣನವರ ಮಾತುಗಳನ್ನ ಅಳವಡಿಸ್ಕೊಂಡ್ಬಿಟ್ಟಿದ್ದೀನಿ. ನಾನು ಒಕ್ಕಲಿಗ ಆದರೂ ಕೂಡ ಕುವೆಂಪು ಅವರ ಸರ್ವ ಜನಾಂಗದ ಶಾಂತಿಯ ತೋಟವನ್ನ ಅಳವಡಿಸ್ಕೊಂಡ್ಬಿಟ್ಟಿದ್ದೀನಿ. ನಾನು ಒಕ್ಕಲಿಗ ಆದರೂ ಡಾಕ್ಟರ್ ಅಂಬೇಡ್ಕರ್ ಕೊಟ್ಟಿರೋ ಸಂವಿಧಾನವನ್ನ ಮನಸ್ಸಲ್ಲಿ, ಮನದಲ್ಲಿ, ನನ್ನ ರಕ್ತ ಕಣಕಣದಲ್ಲೂ ಅಳವಡಿಸ್ಕೊಂಡಿದ್ದೀನಿ. ನನಗೆ ಅಂಬೇಡ್ಕರ್ ಅಂದ್ರೆ ತುಂಬಾ ಇಷ್ಟ. ಯಾಕೆ ಅಂತಂದ್ರೆ 79 ವರ್ಷ ಆದ್ರೂ ಕೂಡ ನಾನು ಮಾತಾಡಕ್ಕೆ ಸ್ವತಂತ್ರ ಕೊಟ್ಟಿದ್ದೆ ನನ್ನ ದೇಶದ ಸಂವಿಧಾನ, ಅದನ್ನ ಬರೆದವರು ಅಂಬೇಡ್ಕರ್ ಅವರು. ನಾನು ಅದನ್ನ ನನ್ನ ರಕ್ತದಲ್ಲಿ ಅಳವಡಿಸ್ಕೊಂಡಿದ್ದೀನಿ. ಬಸವಣ್ಣ ನನಗೆ ಜಗಜ್ಯೋತಿ ಅಲ್ಲ, ನನಗೆ ಜೀವನದ ಜ್ಯೋತಿ ನಮ್ಮ ಬಸವಣ್ಣ. ನಾನು ಬಸವಣ್ಣನನ್ನ ಇಟ್ಸ್ ಮೈ ಐಡಿಯಾಲಜಿ. ನನಗೆ ಜಾತಿ ಧರ್ಮದ ನಂಬಿಕೆ ಇಲ್ಲ. ಹಂಗನ್ಬಿಟ್ಟು ನಾನು ಲಿಂಗಾಯತರನ್ನ ಪ್ರೀತಿ ಮಾಡ್ತೀನಿ ಅಂತಲ್ಲ. ನಾನು ಲಿಂಗಾಯತ ಅನ್ನೋದು ಒಂದು ಬಸವಣ್ಣನವ್ರ ಐಡಿಯಾಲಜಿನ ಕ್ಯಾರಿ ಮಾಡ್ತಾ ಇರೋಂಥ ಒಂದು ಜನರೇಷನ್, ಅವ್ರ ಮೇಲೆ ಗೌರವ ಇದೆ. ಬಟ್ ನಾನು ಜಾತಿ ಧರ್ಮ ಅಂತ ನಂಬಕ್ ಹೋಗಲ್ಲ. ಐ ಡೋಂಟ್ ಬಿಲೀವ್ ಇನ್ ಕ್ಯಾಸ್ಟ್. ಅಟ್ ದ ಸೇಮ್ ಟೈಮ್ ನಮ್ಮ ಕೆಂಪೇಗೌಡರು ಕೂಡ ಅಕ್ಕಿಪೇಟೆ ಮತ್ತೆ ತರ್ಕಪೇಟೆ ಅಂತ ಅವರು ಕಟ್ಟಿದ್ದಾರೆ. ಅವರು ಕೂಡ ಸೆಕ್ಯುಲರು. ನಾನು ಕೆಂಪೇಗೌಡರ ವಿಚಾರಗಳನ್ನ ಒಪ್ಕೊಂತೀನಿ. ಯಾಕಂದ್ರೆ ಒಬ್ಬ ಪಾಳ್ಯಗಾರ ಬೆಂಗಳೂರಿನ ಕಟ್ಟವನೆ ಅಂತಂದ್ರೆ ಅದು ನಮ್ಮ ಕೆಂಪೇಗೌಡ ಅಂತಂದ್ರೆ ಅವ್ರ ಬಗ್ಗೆ ನಾನು ನಿಜವಾಗ್ಲೂ ಹೇಳ್ತೀನಿ. ನಮ್ ಬೇಸಿಕಲಿ ಐ ಫಾಲ್ ಇನ್ DNA ಆಫ್ ಕೆಂಪೇಗೌಡ. ಬಟ್ ಅಟ್ ಸೇಮ್ ಟೈಮ್ ಈ ಎಲ್ಲದನ್ನ ಅಳವಡಿಸ್ಕೊಂಡಿದ್ದೀನಿ. ನನ್ಗೆ ಪೆರಿಯಾರ್ ಕೂಡ ಇಷ್ಟ. ಯಾಕೆ ಅಂತಂತಂದ್ರೆ ಬಡವ್ರ ಮಕ್ಕಳನ್ನ ರಾಜಕೀಯಕ್ಕೆ ತರಬೇಕಾದ ಹೇಳಿದ್ದು ಕೂಡ ಪೆರಿಯಾರೆ. ನೀವು ಯಾವುದೇ ಪಕ್ಷ ಆಗಿರ್ಲಿ, ನಾನು ಕಾಂಗ್ರೆಸ್ ಯಾಕೆ ಒಪ್ಪಲ್ಲ ಗೊತ್ತಾ? ಬರೀ ಏನೋ ರಾಹುಲ್ ಗಾಂಧಿನ ಪ್ರೈಮ್ ಮಿನಿಸ್ಟರ್ ಮಾಡ್ಬೇಕಂತ ಹೇಳ್ತಾರೆ ಹೊರತು, DK ಶಿವಕುಮಾರ್ CM ಆಗ್ಬೇಕಾರೆ ಅಂತ ಹೇಳ್ತಾರೆ ಹೊರತು, ಪ್ರಿಯಾಂಕಾ ಖರ್ಗೆ CM ಆಗ್ಬೇಕಾರೆ ಅಂತ ಹೇಳ್ತಾರೆ ಹೊರತು, ಕೃಷ್ಣ ಬೈರೇಗೌಡ CM ಆಗ್ಬೇಕಾದ್ರೆ ಬಡವ್ರ ಮಕ್ಕಳನ್ನ MLC MLA ಮಾಡ್ಲಿ ನೋಡೋಣ. ಕಾಂಗ್ರೆಸ್ ಅವರು ಮಾಡಲ್ಲ. ಅವರು, ನಾನು ಅದಕ್ಕೆ ಅವ್ರನ್ನ ಒಪ್ಪಲ್ಲ. ಕಾಂಗ್ರೆಸ್ ಅವರು ಬರೀ ವಂಶ ಪಾರಂಪರೆ ಆಡಳಿತಕ್ಕೆ ಬಡವ್ರ ಮಕ್ಕಳನ್ನ ಬಳಸೋ ಅಂತ ಪಕ್ಷ. ನಾನು ಓಪನ್ ಆಗಿ ಹೇಳ್ತೀನಿ. ಓಕೆ, ಸಿದ್ದರಾಮಯ್ಯನ ಮಗ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮಗ, DK ಶಿವಕುಮಾರ್ ಅವ್ರ ತಮ್ಮ, ರಾಮಲಿಂಗಾರೆಡ್ಡಿ ಅವ್ರ ಮಗಳು ಸೌಮ್ಯ, ಸತೀಶ್ ಜಾರಕಿಹೊಳಿ ಅವ್ರ ಮಗಳು ಪ್ರಿಯಾಂಕಾ ಗಾಂಧಿ. ಏನಿದೆ ಕಾಂಗ್ರೆಸ್ ಅಲ್ಲಿ? ವಂಶ ಪಾರಂಪರೆ ಆಡಳಿತ. ಈಶ್ವರ್ ಖಂಡ್ರೆ ಮಗ, ಆಯ್ತಾ? ಈ ಕಡೆ ನೀವು ಚಾಮರಾಜನಗರಕ್ಕೆ ಹೋದ್ರೆ ಸುನೀಲ್ ಬೋಸು ಅವರಪ್ಪ. ಏನಿದೆ ಕಾಂಗ್ರೆಸ್? ವಂಶ ಪಾರಂಪರೆ ಆಡಳಿತ. ಅಲ್ಲಿ ಯಾರಿಗೂ ಜಾಗನೇ ಇಲ್ಲ. ಅಲ್ಲಿ ಅವ್ರಿಗೆ ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗಬೇಕು, DK ಶಿವಕುಮಾರ್ CM ಆಗಬೇಕು. ಖಂಡಿತ ಇದಾಗುತ್ತೋ ಇಲ್ಲೋ ನನ್ನ ಕನಸು ಅಂತ ಅನಿಸ್ತದೆ. ಏನು ಹೇಳಕ್ ಹೋಗಲ್ಲ. ಬಟ್ ನಾನಂತೂ CM ಆಗ್ತೀನಿ, ಅದು ಮಾತ್ರ ನನ್ಸು. ಇದು ಡಿಕ್ಲೇರ್ಡ್. ಥ್ಯಾಂಕ್ಸ್ ಅ ಲಾಟ್. ಯಾವ ಪಕ್ಷ ಅಂತ ವೆರಿ ಶಾರ್ಟ್ಲಿ ಗೊತ್ತಾಗುತ್ತೆ. ಥ್ಯಾಂಕ್ ಯು ಲಾಟ್. ಐ ಲವ್ ಯು ಆಲ್.